I want to explain to you why the breaking of bread is a symbol of commitment. ರೊಟ್ಟಿ ಮುರಿಯುವಿಕೆಯು ಯಾಕೆ ಒಪ್ಪಿಸುವಿಕೆಯ ಸಂಕೇತವಾಗಿದೆ ಎಂಬುದನ್ನು ನಾನು ನಿಮಗೆ ವಿವರಿಸ ಬಯಸುತ್ತೇನೆ. Many people, you see, the fundamental problem with Christians, I'll tell you, ಕ್ರೈಸ್ತರ ಮೂಲಭೂತ ಸಮಸ್ಯೆ ಏನಾಗಿದೆ ಎಂಬುದನ್ನ ನಾನು ಹೇಳುತ್ತೇನೆ. is they don't read the Bible carefully. ಅವರು ಸತ್ಯವೇದವನ್ನ ಎಚ್ಚರಿಕೆಯಿಂದ ಅಥವಾ ಜಾಗರೂಕತೆಯಿಂದ ಓದಲು ಹೋಗೋದಿಲ್ಲ. If people read the Bible carefully, ಜನರು ಸತ್ಯವೇದವನ್ನ ಬಹಳ ಜಾಗರೂಕವಾಗಿ ಓದಿದಲ್ಲಿ we would all be of one mind. ಆಗ ನಾವೆಲ್ಲರೂ ಒಂದೇ ಮನಸ್ಸಿನಿಂದ ಕೂಡಿದವರಾಗಿರುತ್ತೇವೆ. Because the Bible is very clear about many things. Let me show you. ಸತ್ಯವೇದವು ಅನೇಕ ಸಂಗತಿಗಳ ಕುರಿತಾಗಿ ಸ್ಪಷ್ಟತೆಯನ್ನ ಹೊಂದಿದೆ. ನಾನು ನಿಮಗೆ ತೋರಿಸ ಬಯಸುತ್ತೇನೆ. 1 Corinthians 10, it speaks about the breaking of bread. 1 ಕೊರಿಂಥ 10ನೇ ಅಧ್ಯಾಯವು ರೊಟ್ಟಿ ಮುರಿಯುವಿಕೆಯ ವಿಷಯವಾಗಿ ಮಾತನಾಡಲ್ಪಟ್ಟಿದೆ. Verse 1 Corinthians 10, 1 ಕೊರಿಂಥ 10ನೇ ಅಧ್ಯಾಯ verse 15. 15ನೇ ವಚನ. I speak as to wise men and women. ನೀವು ವಿವೇಕದಿಂದ ಕೂಡಿದ ಪುರುಷ ಮತ್ತು ಸ್ತ್ರೀಗಳೆಂದು ಇದನ್ನ ಹೇಳುತ್ತೇನೆ. Isn't that right? Aren't all of you wise men and women? ಇದು ಸರಿ ಅಲ್ವಾ? ನೀವೆಲ್ಲರೂ ವಿವೇಕ ಉಳ್ಳಂತ ಅಥವಾ ಜ್ಞಾನ ಉಳ್ಳಂತ ಪುರುಷ ಅಥವಾ ಸ್ತ್ರೀ ಆಗಿದ್ದೀರಲ್ವಾ? I'm sure you think you are. Well, here it is. ನೀವು ಹಾಗಿದ್ದೀರಿ ಎಂಬುದಾಗಿ ನಾನು ನೆನೆಸುತ್ತೇನೆ. ಹಾಗಿದ್ದಲ್ಲಿ ನಿಮಗೆ ಈ ರೀತಿ ಹೇಳಲ್ಪಟ್ಟಿದೆ. Judge what I say. 1 Corinthians 10:16. ನಾನು ಹೇಳುವುದನ್ನ ನೀವೇ ಯೋಚಿಸಿರಿ. 1 ಕೊರಿಂಥ 10:16. The cup of blessing which we bless, isn't it a fellowship in the blood of Christ? ನಾವು ಸ್ತೋತ್ರ ಸಲ್ಲಿಸುವ ಸ್ತೋತ್ರದ ಪಾತ್ರೆಯು ಕ್ರಿಸ್ತನ ರಕ್ತದ ಅನ್ಯೂನ್ಯತೆಯಲ್ಲವೋ? And the bread which we break, a sharing in the body of Christ. ನಾವು ಮುರಿಯುವ ರೊಟ್ಟಿಯು ಕ್ರಿಸ್ತನ ದೇಹದ ಅನ್ಯೂನ್ಯತೆಯಲ್ಲವೋ, ಅಂದರೆ ಹಂಚಿಕೊಂಡು ತಿನ್ನುವುದಲ್ಲವೋ? So ಹಾಗಾಗಿ there is one bread, ಇಲ್ಲಿ ಒಂದು ರೊಟ್ಟಿ ಇದೆ, and we who are many are one body. ಅನೇಕರಿರುವ ನಾವು ಒಂದೇ ದೇಹವಾಗಿದ್ದೇವೆ. Of course, when the number becomes more in number, ಸಂಖ್ಯೆಯಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ. physically we have to have more than one piece of bread, but basically it's one bread. ಭೌತಿಕವಾಗಿ ಅಂದರೆ ದೈಹಿಕವಾಗಿ ನಾವು ಒಂದು ರೊಟ್ಟಿ ತುಂಡಿಗಿಂತ ಹೆಚ್ಚಾಗಿ ತೆಗೆದುಕೊಳ್ಳಬಹುದು, ಆದರೆ ಪ್ರಾಥಮಿಕವಾಗಿ ಒಂದೇ ರೊಟ್ಟಿಲಿ. And we who are many are one body. We all partake of that one bread. ಅನೇಕರಿರುವ ನಾವು ಒಂದೇ ದೇಹವಾಗಿದ್ದೇವೆ. ಆ ಒಂದು ರೊಟ್ಟಿಯ ಪಾಲುದಾರರು ನಾವೆಲ್ಲರೂ ಆಗಿದ್ದೇವೆ. So when we say we partake of the one bread, it's not referring to the believers in China or Argentina. ನಾವು ಒಂದೇ ರೊಟ್ಟಿಯ ಪಾಲುದಾರರು ಎಂದು ಹೇಳುವಾಗ ಇಲ್ಲಿ ಚೀನಾದಲ್ಲಿರುವಂತ ಅಥವಾ ಅರ್ಜೆಂಟೈನಾದಲ್ಲಿರುವಂತ ವಿಶ್ವಾಸಿಗಳಿಗೆ ಉಲ್ಲೇಖಿಸುತ್ತಿಲ್ಲ. Or somewhere, or Russia. No. They are not partaking of the bread here. ಅಥವಾ ರಷ್ಯಾ ಅಥವಾ ಮತ್ತೊಂದು ಕಡೆ ವಿಶ್ವಾಸಿಗಳು ಅಂತ ಹೇಳುವಂತದ್ದಲ್ಲ ಇಲ್ಲಿ. ಅವರು ಇಲ್ಲಿ ರೊಟ್ಟಿಯಲ್ಲಿ ಪಾಲನ ಹೊಂದುತ್ತಿಲ್ಲ. ಇಲ್ಲ, We are partaking of this bread. ನಾವೆಲ್ಲರೂ ಈ ರೊಟ್ಟಿಯಲ್ಲಿ ಪಾಲುಗಾರರಾಗಿದ್ದೇವೆ. And thereby saying we are one body. ಅದರಿಂದ ನಾವು ಹೇಳುವಂತದ್ದೇನಪ್ಪಾ ಅಂದ್ರೆ ನಾವೆಲ್ಲರೂ ಒಂದೇ ದೇಹವಾಗಿದ್ದೇವೆ ಎಂಬುದಾಗಿ. Body is a word we all understand. ದೇಹ ಅನ್ನುವಂತ ಒಂದು ಪದವನ್ನ ನಾವೆಲ್ಲರೂ ಅರ್ಥ ಮಾಡಿಕೊಳ್ಳುತ್ತೇವೆ. You don't have to be educated to know what a body is. Every part of this body. ದೇಹ ಅಂತ ತಿಳಿದುಕೊಳ್ಳಲು ನೀವು ವಿದ್ಯಾವಂತರು ಆಗಿರಬೇಕಾಗಿಲ್ಲ. ದೇಹದ ಪ್ರತಿಯೊಂದು ಅಂಗವು is committed to this body. ಈ ಒಂದು ದೇಹಕ್ಕೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟಿರುತ್ತದೆ, ಅಂದ್ರೆ ಸಮರ್ಪಿಸಿಕೊಂಡಿರುತ್ತದೆ. There's no part of this body that is not interested in this body. ಈ ದೇಹದ ಯಾವುದೇ ಅಂಗವು ಈ ದೇಹದಲ್ಲಿ ಆಸಕ್ತಿಯನ್ನ ಹೊಂದಿಲ್ಲ ಅಂತ ಹೇಳಲು ಆಗುವುದಿಲ್ಲ. No part of your body. Every part of your body is committed to your body. ನಿಮ್ಮ ದೇಹದ ಯಾವುದೇ ಭಾಗ ಅಥವಾ ಅಂಗಗಳು ನಿಮ್ಮ ದೇಹಕ್ಕೆ ಸಂಪೂರ್ಣವಾಗಿ ಒಪ್ಪಿಸಲ್ಪಟ್ಟಿರುತ್ತವೆ, ಅಂದ್ರೆ ಸಮರ್ಪಿಸಲ್ಪಟ್ಟಿರುತ್ತವೆ. And it says it's like that when we break bread together. ನಾವು ಒಟ್ಟಾಗಿ ರೊಟ್ಟಿಯನ್ನ ಮುರಿಯುವಾಗ ಅದೇ ರೀತಿ ಹೇಳುವಂತದ್ದಾಗಿದೆ. We are saying we are committed to this fellowship. ನಾವು ಹೇಳುತ್ತಾ ಇರ್ತೇವೆ ಈ ಒಂದು ಅನ್ಯೂನ್ಯತೆಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟಿದ್ದೇವೆ ಅಂತ. Now the reason why we open it to outsiders who are visiting us, ನಾವು ಇದನ್ನ
ಹೊರಗಡೆಯವರಿಗೆ ಮತ್ತು ನಮ್ಮನ್ನ ಭೇಟಿ ಆಗುವಂತವರಿಗೆ ಕೂಡ ಯಾಕೆ ತೆರೆದಿದ್ದೇವೆ ಈ ರೊಟ್ಟಿ ಮುರಿಯುವಿಕೆಯನ್ನ ಅಂತ ಅಂದ್ರೆ, say, okay, you can take part because we assume ನೀವು ರೊಟ್ಟಿ ಮುರಿಬಹುದು, ಇದರಲ್ಲಿ ಪಾಲನ ತೆಗೆದುಕೊಳ್ಳಬಹುದು ಅಂತ ನಾವು ಹೇಳುತ್ತೇವೆ. ಅದರಿಂದ ನಾವು ಊಹಿಸಿಕೊಳ್ಳುತ್ತೇವೆ that you don't live here. ನೀವು ಇಲ್ಲಿ ಇರುವುದಿಲ್ಲ. And by the fact that you come here, ನೀವು ಇಲ್ಲಿ ಬಂದಿರುವಂತ ಒಂದು ವಾಸ್ತವಾಂಶ it proves to us that if you were living here, ರುಜುವಾತು ಪಡಿಸೋದೇನಪ್ಪಾ ಅಂದ್ರೆ, ನೀವು ಇಲ್ಲಿ ನೆಲೆಸಿರೋದಾದ್ರೆ you would be committed to us. ನೀವು ನಮಗೆ ಒಪ್ಪಿಸಿಕೊಡ್ತಾ ಇದ್ರಿ. We assume that. So you're welcome. ನಾವು ಅದನ್ನ ಊಹಿಸಿಕೊಳ್ಳುತ್ತೇವೆ, ಹಾಗಾಗಿ ನಾವು ಸ್ವಾಗತಿಸುತ್ತೇವೆ. But those who are living in Bangalore, ಆದ್ರೆ ಯಾರು ಬೆಂಗಳೂರಿನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರಲ್ಲ, if they are not committed to this church, that's fine. ಈ ಒಂದು ಸಭೆಗೆ ಒಪ್ಪಿಸಿಕೊಟ್ಟಿಲ್ಲ ತಮ್ಮನ್ನ ತಾವು ಅಂದ್ರೆ ಅದು ಪರವಾಗಿಲ್ಲ. Maybe they're committed to another church. I said fine. Then you ಅವರು ಮತ್ತೊಂದು ಸಭೆಗೆ ತಮ್ಮನ್ನ ತಾವು ಒಪ್ಪಿಸಿಕೊಟ್ಟಿರಬಹುದು. ಆಗ be honest and break bread there. ಪ್ರಾಮಾಣಿಕರಾಗಿದ್ದುಕೊಂಡು ಅಲ್ಲಿ ರೊಟ್ಟಿಯನ್ನ ಮುರಿಯುವರಾಗಿರ್ರಿ. Because you're committed to that church. Why tell a lie? ಯಾಕೆ ಅಂದ್ರೆ ನೀವು ಆ ಸಭೆಗೆ ನಿಮ್ಮನ್ನ ನೀವು ಒಪ್ಪಿಸಿಕೊಟ್ಟಿದ್ದೀರಿ, ಯಾಕೆ ಸುಳ್ಳನ್ನ ಹೇಳುತ್ತೀರಿ? I mean, if your finger is part of your body, it's not part of mine. It's just you be loyal to your body, not mine. ನಾನು ಹೇಳುವಂತದರ ಅರ್ಥ, ನಿಮ್ಮ ಬೆರಳು ನಿಮ್ಮ ದೇಹದ ಭಾಗವಾಗಿದ್ರೆ ನನಗೆ ಭಾಗವಾಗಿಲ್ಲ ಅಂದ್ರೆ ಆಗ ನಿಮ್ಮ ಬೆರಳು ನಿಮ್ಮ ದೇಹಕ್ಕೆ ನಿಷ್ಠವಾಗಿರುತ್ತದೆ, ನನಗಲ್ಲ. My finger is loyal to my body. ನನ್ನ ಬೆರಳು ನನಗೆ ನಿಷ್ಠತೆಯನ್ನು ಹೊಂದಿರುತ್ತದೆ. It's very important to understand this commitment. A lot of people have ಈ ಒಂದು ಒಪ್ಪಿಸುವಿಕೆಯನ್ನ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಮುಖವಾಗಿದೆ. ಅನೇಕ ಜನರು no understanding of it, and I believe that's one reason for lack of spiritual progress also. ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡಿರುವುದಿಲ್ಲ. ಒಂದು ಕಾರಣ ಅವರ ಆತ್ಮಿಕ ಬೆಳವಣಿಗೆಯ ಕೊರತೆ ಇದೇ ಆಗಿದೆ ಎಂದು ನಾನು ನಂಬುತ್ತೇನೆ. There are many people who say they are part of the body, but they don't do anything. ಅನೇಕ ಜನರು ಹೇಳ್ತಾರೆ ನಾವು ದೇಹದ ಅಂಗವಾಗಿದ್ದೇವೆ ಅಥವಾ ಭಾಗವಾಗಿದ್ದೇವೆ ಅಂತ, ಆದ್ರೆ ಅವರು ದೇಹಕ್ಕೆ ಏನು ಮಾಡ್ತಾ ಇರೋದಿಲ್ಲ. It's like a paralyzed hand, if you got a paralyzed hand. ಅದು ಯಾವ ತರಪ್ಪ ಅಂದ್ರೆ, ಪಾರ್ಶ್ವವಾಯು ಹಿಡಿದಂತ ಒಂದು ಕೈ ರೀತಿಯಲ್ಲಿ. ನಿಮಗೆ ಗೊತ್ತಾ, ನೀವು ಪಾರ್ಶ್ವವಾಯು ಹಿಡಿದಂತ ಕೈಯನ್ನು ಹೊಂದಿದ್ರಿ ಅಂದ್ರೆ, Think of a paralyzed hand. It gets all the benefits of the body, but it doesn't do anything. ಆ ಪಾರ್ಶ್ವವಾಯು ಹಿಡಿದಂತ ಆ ಒಂದು ಕೈ ದೇಹದ ಲಾಭವನ್ನ ಪಡೆದುಕೊಳ್ಳುತ್ತಿರುತ್ತದೆ, ಆದ್ರೆ ಅದು ಏನನ್ನು ಕೂಡ ಮಾಡುತ್ತಿರುವುದಿಲ್ಲ. It doesn't help the body in any way. ಅದು ಯಾವುದೇ ವಿಧದಲ್ಲಿಯೂ ಸಹ ದೇಹಕ್ಕೆ ಸಹಾಯವನ್ನ ಮಾಡುತ್ತಿರುವುದಿಲ್ಲ. The body has to sort of carry it around, ದೇಹವು ಅದನ್ನ ಹೊತ್ತುಕೊಂಡು ಸಾಗಬೇಕಾಗಿರುತ್ತದೆ, feed it, ಅದಕ್ಕೆ ಪೋಷಿಸಬೇಕಾಗಿರುತ್ತದೆ, give everything to it, make sure the blood goes into it, but it does nothing. ದೇಹವು ಅದಕ್ಕೆ ಎಲ್ಲವನ್ನ ಕೊಡುತ್ತಿರುತ್ತದೆ, ನಿಶ್ಚಯಪಡಿಸಿಕೊಳ್ಳುತ್ತಿರುತ್ತದೆ ರಕ್ತವು ಸರಿಯಾಗಿ ಚಲಿಸುತ್ತಿದೆ ಅಂತ, ಆದ್ರೆ ಆ ಕೈ ಏನು ಮಾಡುತ್ತಿರುವುದಿಲ್ಲ. For the body, a paralyzed hand. ದೇಹಕ್ಕಾಗಿ ಆ ಒಂದು ಪಾರ್ಶ್ವವಾಯು ಹಿಡಿದಿರುತ್ತದೆ ಆ ಕೈಗೆ. And what the problem is, ಆದ್ರೆ ಸಮಸ್ಯೆ ಏನಪ್ಪಾ ಅಂದ್ರೆ, that then the left hand has to do double the work. ಆ ಎಡಗೈ ಅನ್ನುವಂಥದ್ದು ಎರಡರಷ್ಟು ಕೆಲಸವನ್ನ ಮಾಡಬೇಕಾಗಿರುತ್ತದಾಗ, Because this paralyzed hand is doing nothing. ಯಾಕಂದ್ರೆ ಈ ಒಂದು ಪಾರ್ಶ್ವವಾಯು ಹಿಡಿದಂತ ಕೈ ಏನನ್ನು ಕೂಡ ಮಾಡ್ತಿರೋದಿಲ್ಲ. So when we break bread, ಹಾಗಾಗಿ ನಾವು ರೊಟ್ಟಿಯನ್ನ ಮುರಿಯುವಾಗ it's one thing to think of the body of Christ. ಕ್ರಿಸ್ತನ ದೇಹದ ಕುರಿತಾಗಿ ಒಂದು ಸಂಗತಿಯನ್ನ ನಾವು ಯೋಚಿಸಬೇಕು. The two items which are called body of Christ. ಇಲ್ಲಿ ಎರಡು ಅಂಶಗಳು ಕ್ರಿಸ್ತನ ದೇಹ ಎಂಬುದಾಗಿ ಕರೆಯಲ್ಪಡುತ್ತವೆ. One is the physical body of Jesus, is the body of Christ which died on the cross. ಯೇಸುವಿನ ಭೌತಿಕ ದೇಹ ಕ್ರಿಸ್ತನ ದೇಹವಾಗಿದೆ, ಅದು ಶಿಲುಬೆಯಲ್ಲಿ ಮರಣ ಹೊಂದಿರುವಂತದ್ದು. And the other is this body of Christ, ಮತ್ತೊಂದು ಈ ಒಂದು ಕ್ರಿಸ್ತನ ದೇಹ, which is the local body of Christ. ಅದು ಸ್ಥಳೀಯ ಕ್ರಿಸ್ತನ ದೇಹ. And we need, when we break bread, I'm saying, Lord, ನಾನು ರೊಟ್ಟಿ ಮುರಿಯುವಾಗ ನಾನು ಈ ರೀತಿ ಹೇಳುವವನಾಗಿರುತ್ತೇನೆ, I'm a part of that body of Christ. ನಾನು ಆ ದೇಹದ ಅಂಗವಾಗಿದ್ದೇನೆ ಅಥವಾ ಭಾಗವಾಗಿದ್ದೇನೆ ಅಂತ. You died on the cross for my sins. I testify to it in the breaking of bread. ನೀವು ನನ್ನ ಪಾಪಗಳಿಗಾಗಿ ಮರಣ ಹೊಂದಿದ್ದೀರಿ, ನಾನು ರೊಟ್ಟಿ ಮುರಿಯುವಾಗ ಅದನ್ನು ಸಾಕ್ಷೀಕರಿಸುವನಾಗಿರುತ್ತೇನೆ. I'm also testifying that I'm a part of this body. ನಾನು ಮತ್ತು ಸಾಕ್ಷೀಕರಿಸುವನಾಗಿರುತ್ತೇನೆ, ಈ ದೇಹದ ಅಂಗವಾಗಿದ್ದೇನೆ ಅಥವಾ ಭಾಗವಾಗಿದ್ದೇನೆ ಅಂತ. You have now built around here. ಇಲ್ಲಿ ಸುತ್ತ ಕಟ್ಟಿರುವಂತ ದೇಹ ಇದಾಗಿದೆ. This is the double meaning of breaking of bread. ರೊಟ್ಟಿ ಮುರಿಯುವಿಕೆಯ
ಎರಡು ಅರ್ಥ ಇದಾಗಿದೆ. and it's very meaningful. ಇದು ಬಹಳ ಅರ್ಥಪೂರ್ಣವಾದದ್ದಾಗಿದೆ. So if you are a part of this body, ನೀವು ಈ ದೇಹದ ಅಂಗ ಅಥವಾ ಭಾಗವಾಗಿದ್ದಲ್ಲಿ, as you claim to be, as you will be claiming to be now when you break bread, ಈಗಾಗಲೇ ಆ ರೀತಿಯಾಗಿ ನೀವು ಹೇಳಿಕೊಂಡಿದ್ದಲ್ಲಿ ಅಥವಾ ಈ ರೊಟ್ಟಿಯನ್ನು ಮುರಿಯುವಾಗ ನೀವು ಹೇಳಿಕೊಳ್ಳುವುದರಲ್ಲಿ, one very good question to ask yourself is this: ಒಂದು ಪ್ರಶ್ನೆ ಒಳ್ಳೆಯದು ನೀವು ಕೇಳಿಕೊಳ್ಳಬಹುದಾಗಿದ್ದೇನಪ್ಪಾ ಅಂದ್ರೆ ಇದು, what have I done for this body? ಈ ಒಂದು ದೇಹಕ್ಕೆ ನಾನು ಏನು ಮಾಡಿದ್ದೇನೆ ಎಂಬುದಾಗಿ. That's an answer you have to give to God. ನೀವು ದೇವರಿಗೆ ಈ ಉತ್ತರವನ್ನ ಕೊಡಬೇಕಾಗಿದೆ. What have you done for this body besides coming to the meeting? You say, I come to the meeting. ನೀವು ಈ ದೇಹಕ್ಕೆ ಏನನ್ನ ಮಾಡಿದ್ದೀರಿ? ನೀವು ಹೇಳಬಹುದು ನಾನು ಕೂಟಕ್ಕೆ ಬರ್ತಾ ಇದ್ದೀನಿ ಅಂತ. ಅದನ್ನ ಹೊರತುಪಡಿಸಿ ಏನನ್ನ ಮಾಡಿದ್ದೀರಿ? That is to receive. ಅದು ಸ್ವೀಕರಿಸಿಕೊಳ್ಳುವಂತದ್ದ. It's like if the paralyzed hand, ಅದು ಒಂದು ರೀತಿ ಪಾರ್ಶ್ವವಾಯು ಕೈ ರೀತಿಯಲ್ಲಿ. you ask the paralyzed hand, what are you doing for the body? Well, I'm getting nourishment all the time. ಆ ಒಂದು ಪಾರ್ಶ್ವವಾಯು ಕೈಗೆ ನೀವು ಕೇಳ್ರಿ, ಏನು ಮಾಡ್ತಾ ಇದೀಯಾ ದೇಹಕ್ಕೆ ನೀನು ಅಂತ. ಆಗ ಅದು ಹೇಳುತ್ತೆ, ಒಳ್ಳೇದು, ನಾನು ದೇಹದಿಂದ ಒಳ್ಳೆ ಪೋಷಣೆನ ಪಡೆದುಕೊಳ್ಳುತ್ತಿದ್ದೇನೆ ಯಾವಾಗಲೂ. Every day I get nourishment. I'm happy to keep on receiving nourishment. ಪ್ರತಿದಿನ ನಾನು ಪೋಷಣೆಯನ್ನು ಪಡೆದುಕೊಳ್ಳುತ್ತಿದ್ದೇನೆ, ಅದನ್ನು ಪಡೆದುಕೊಳ್ಳುವುದರಲ್ಲಿ ನನಗೊಂಥರ ಸಂತೋಷ ಅಂತ ಹೇಳುತ್ತದು. I didn't ask that. I said, what are you doing? No, I'm keeping on receiving. ನಾನು ಅದನ್ನು ಕೇಳ್ತಾ ಇಲ್ಲ, ನೀನು ಏನು ಮಾಡ್ತಾ ಇದೀಯಾ? ಅದೇ ಹೇಳುತ್ತೆ, ಇಲ್ಲ ನಾನು ಸ್ವೀಕರಿಸಿಕೊಳ್ಳುತ್ತಿದ್ದೇನೆ ಅಂತ ಹೇಳುತ್ತದು. There are many paralyzed members. ಅನೇಕ ಪಾರ್ಶ್ವವಾಯು ಅಂಗಗಳು ಅಥವಾ ಭಾಗಗಳು ಇದಾವೆ. And that's what I want to ask you, my brothers and sisters. Would you like to have a paralyzed member in your body? ಅದಕ್ಕಾಗಿ ನಾನು ನಿಮಗೆ ಕೇಳುತ್ತಿರುವಂತದ್ದು, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಅಂಗವನ್ನ ಪಾರ್ಶ್ವವಾಯು ರೀತಿಯಲ್ಲಿ ಹೊಂದಲು ಇಷ್ಟಪಡ್ತೀರಾ? Your physical body, would you like a paralyzed hand? ನಿಮ್ಮ ಭೌತಿಕ ದೇಹದಲ್ಲಿ ಪಾರ್ಶ್ವವಾಯು ಹಿಡಿದಂತ ಕೈಯನ್ನ ಹೊಂದಲು ಬಯಸುತ್ತೀರಾ ನೀವು? Or a paralyzed left side of your face or leg? ನಿಮ್ಮ ಎಡಮುಖದ ಪಾರ್ಶ್ವವಾಯುವನ್ನ ಹೊಂದಲು ಇಷ್ಟಪಡ್ತೀರಾ? ಅಥವಾ ಎಡ ಕಾಲನ್ನ ಅಥವಾ ಬಲಗಾಲನ್ನ ಪಾರ್ಶ್ವವಾಯು ರೀತಿಯಲ್ಲಿ ಹೊಂದಲು ಇಷ್ಟಪಡ್ತೀರಾ? You would not want even a little finger to be paralyzed. ನೀವು ಒಂದು ಸಣ್ಣ ಕಿರು ಬೆರಳನ್ನು ಸಹ ಪಾರ್ಶ್ವವಾಯು ಹಿಡಿಯಲು ನೀವು ಬಯಸುವುದಿಲ್ಲ. How much we love our physical bodies. ನಾವು ಎಷ್ಟು ಪ್ರೀತಿಸುತ್ತೇವೆ ಅಲ್ಲವಾ ನಮ್ಮ ದೇಹದ ಅಂಗಾಂಗಗಳನ್ನ, that we don't want a little finger to be paralyzed. ನಮ್ಮ ಒಂದು ಸಣ್ಣ ಕಿರು ಬೆರಳಿಗೂ ಸಹ ಪಾರ್ಶ್ವವಾಯು ಹಿಡಿಯಬಾರದು ಎಂಬ ಬಯಕೆ ನಮ್ಮದಾಗಿರುತ್ತದೆ. And yet you yourself ಹಾಗಿದ್ದರೂ ಕೂಡ ನಿಮಗೆ ನೀವೇ could be a paralyzed member of CFC. CFC ಸಭೆಯ ಪಾರ್ಶ್ವವಾಯು ಅಂಗ ಅಥವಾ ಭಾಗವಾಗಿರುವಂತ ಸಾಧ್ಯತೆ ಇರುತ್ತದೆ. That you receive, this paralyzed hand gets all the nourishment. ನೀವು ಸ್ವೀಕರಿಸಿಕೊಳ್ಳುತ್ತಲೇ ಇರುತ್ತೀರಿ. ಈ ಒಂದು ಪಾರ್ಶ್ವವಾಯು ಹಿಡಿದಂತ ಅಂಗ ಅಥವಾ ಕೈ ಯಾವಾಗಲೂ ಪೋಷಣೆಯನ್ನ ಸ್ವೀಕರಿಸಿಕೊಳ್ಳುತ್ತಲೇ ಇರುತ್ತದೆ ದೇಹದಿಂದ. And supposing this paralyzed hand gets injured, ಈ ಒಂದು ಪಾರ್ಶ್ವವಾಯು ಕೈ ಆ ಒಂದು ಗಾಯಗೊಂಡಲ್ಲಿ, it can't do anything. Hangs there. Got a cut. ಅದು ಏನನ್ನು ಕೂಡ ಮಾಡಲು ಆಗುವುದಿಲ್ಲ. ಅದು ಹಾಗೆ ನೇತಾಡುತ್ತಿರುತ್ತದೆ. ಅದನ್ನು ಕತ್ತರಿಸಬೇಕಾಗಿರುತ್ತದೆ. The rest of the body, the other left hand goes and does. That also I've seen. ದೇಹದ ಮಿಕ್ಕ ಅಂಗಗಳು, ಎಡಗೈ ಹೋಗಿ ಎಲ್ಲವನ್ನು ಮಾಡಬೇಕಾಗಿರುತ್ತದೆ. ಅದನ್ನು ಕೂಡ ನಾನು ನೋಡಿದ್ದೇನೆ. People who do absolutely nothing for the church. ಜನರು ಸಭೆಗೆ ನಿಶ್ಚಯವಾಗಿ ಏನನ್ನೂ ಕೂಡ ಮಾಡುತ್ತಿರುವುದಿಲ್ಲ. When they have a problem, they'll come running to the church and say, please do something for me. ಅವರಿಗೆ ಏನಾದರೂ ಸಮಸ್ಯೆಯು ಎದುರಾದಾಗ ಸಭೆ ಕಡೆಗೆ ಓಡಿ ಬಂದು ಏನಾದರೂ ನನಗೋಸ್ಕರ ಮಾಡ್ರಿ ಎಂಬುದಾಗಿ ಕೇಳ್ಕೊಳ್ತಾರೆ. There is one word in the English language for it. ಇಂಗ್ಲಿಷ್ ಭಾಷೆಯಲ್ಲಿ ಅದಕ್ಕೆ ಒಂದು ಪದ ಇದೆ. It's called selfishness. ಅದು ಸ್ವಾರ್ಥತೆ ಎಂಬುದಾಗಿ ಕರೆಯಲ್ಪಡುವಂಥದ್ದು. Selfishness with a capital SELF. ಸ್ವಾರ್ಥತೆ ಎಂಬ ಪದ. That was the poison that Satan injected into Adam in Eden. ಆ ಒಂದು ವಿಷವನ್ನೇ ಸೈತಾನನು ಏದೇನ್ ತೋಟದೊಳಗೆ ಆದಾಮನಲ್ಲಿ ಒಳಕ್ಕೆ ಹಾಕಿರುವಂತದ್ದಾಗಿದೆ. Think of yourself. ಅದು ನಿಮ್ಮ ಬಗ್ಗೆನೇ ಯೋಚನೆ ಮಾಡುವಂತದ್ದು. It is that selfishness that causes problems between husbands and wives. ಆ ಒಂದು ಸ್ವಾರ್ಥತೆನೇ ಗಂಡ ಮತ್ತು ಹೆಂಡತಿ ನಡುವೆ ಸಮಸ್ಯೆಯನ್ನ ತಂದೊಡ್ಡುವಂತದ್ದಾಗಿದೆ. Adam blamed his wife as soon as he got the poison. ಆದಾಮನು ವಿಷವನ್ನ ಪಡೆದುಕೊಂಡ ಮರುಕ್ಷಣವೇ ಹವ್ವಳನ್ನ ದೂರಿದನು. And they produced a murderer of a son through their union. ಅವರ ಒಂದು ಸಂಬಂಧದಿಂದಲೇ
ಕೊಲೆಗಾರನಾದಂಥ ಮಗನನ್ನ ಅವರು ಕೊಟ್ಟರು. That's what happens when two people are selfish. You can even produce a son who's a murderer. ಏನಾಗತ್ತಲ್ಲಿ, ಇಬ್ಬರು ವ್ಯಕ್ತಿಗಳು ಸ್ವಾರ್ಥತೆಯಲ್ಲಿ ಕೂಡಿರುವಾಗ ಕೊಲೆಗಾರನಾದಂಥ ಮಗನು ಅಲ್ಲಿ ಉತ್ಪತ್ತಿ ಆಗುತ್ತಾನೆ. It's all types of problems. ಅಲ್ಲಿ ಎಲ್ಲಾ ರೀತಿಯ ಸಮಸ್ಯೆಯು ಕೂಡಿರುತ್ತದೆ. ಆಗ Jesus came to put this self to death on the cross. ಯೇಸು ಸ್ವಾಮಿಯು ಬಂದದ್ದು ಈ ಒಂದು ಸ್ವಾರ್ಥವನ್ನ ಶಿಲುಬೆಯ ಮೇಲೆ ಸಾಯಿಸಲು. That's why he said every day you must deny yourself. ಅದಕ್ಕಾಗಿ ಯೇಸುವು ಹೇಳಿದ್ದು ಪ್ರತಿನಿತ್ಯ ನಿಮ್ಮನ್ನ ನೀವು ನಿರಾಕರಿಸಿಕೊಳ್ಳಬೇಕು ಎಂಬುದಾಗಿ. And follow me. If you don't deny yourself, you cannot follow me. ಮತ್ತು ಹಿಂಬಾಲಿಸಿರಿ ಎಂಬುದಾಗಿ. ನಿಮ್ಮನ್ನ ನೀವು ನಿರಾಕರಿಸಿಕೊಳ್ಳಲು ಆಗೋದಿಲ್ಲ ಅಂದ್ರೆ ನನ್ನನ್ನ ಹಿಂಬಾಲಿಸಲು ಆಗೋದಿಲ್ಲ ಎಂಬುದಾಗಿ ಯೇಸು ಹೇಳಿದರು. And that's in that connection, it's a good question to ask ourselves. ಅದಕ್ಕೆ ಸಂಪರ್ಕ ಹೊಂದಿದಂತೆ ನಮಗೆ ನಾವೇ ಈ ಒಂದು ಒಳ್ಳೆಯ ಪ್ರಶ್ನೆಯನ್ನ ಕೇಳಿಕೊಳ್ಳಬೇಕು. Supposing you were to write down on a piece of paper ನೀವು ಆ ಒಂದು ಸಣ್ಣ ಪೇಪರ್ ಹಾಳೆಯ ಮೇಲೆ ಬರೆಯೋದಾದ್ರೆ with two columns. 2 ಕಾಲಂಗಳನ್ನು ಹಾಕೊಳ್ರಿ. ಒಂದು ಗೆರೆ ಎಳೆದ್ಬಿಟ್ಟು ಎಡ ಮತ್ತು ಬಲ. Little homework. ಒಂದು ಸಣ್ಣ ಮನೆ ಕೆಲಸ ನಿಮಗೆ ಕೊಡುವಂತದ್ದು. On the left side you write ಎಡಗಡೆ ನೀವು ಬರೆಯಿರಿ ಈ ರೀತಿಯಾಗಿ. all that you have received, you and your children and your family. ನೀವು ಮತ್ತು ನಿಮ್ಮ ಮಕ್ಕಳು ಮತ್ತು ನಿಮ್ಮ ಕುಟುಂಬ ಏನೆಲ್ಲ ಸ್ವೀಕರಿಸಿಕೊಂಡಿದ್ದೀರಲ್ಲ, have received from CFC from the day you joined. ನೀವು CFC ಸಭೆಗೆ ಸೇರಿದಾಗಿನಿಂದ ಏನೆಲ್ಲ ಸ್ವೀಕರಿಸಿಕೊಂಡಿದ್ದೀರಿ ಅದನ್ನೆಲ್ಲ ಬರೀರಿ. Which has protected you, preserved your children, helped them to grow up. ಅದು ನಿಮ್ಮನ್ನ ಸಂರಕ್ಷಿಸಿದೆ, ನಿಮ್ಮ ಮಕ್ಕಳನ್ನು ಕೂಡ ಸಂರಕ್ಷಿಸಿದೆ, ಅವರಿಗೆ ಸಹಾಯ ಮಾಡಿದೆ ಇಲ್ಲಿ ಬೆಳೆಯಲು. Instead of being wayward, helped them to grow up in a godly way, etc. ಅವರು ಅಲ್ಲಿ ಇಲ್ಲಿ ಅಲೆದಾಡುವ ಬದಲು ದೈವಿಕ ಮಾರ್ಗದಲ್ಲಿ ಬೆಳೆಯಲು ಸಹಾಯ ದೊರಕಿಸಿಕೊಂಡಿದ್ದಾರೆ ಎಂಬುದನ್ನೆಲ್ಲ ಬರೀರಿ. And on the right side you write ಮತ್ತೊಂದು ಭಾಗದಲ್ಲಿ ಈ ರೀತಿಯಾಗಿ ಬರೆಯಿರಿ. all that you did for CFC. CFC ಸಭೆಗೆ ನೀವು ಏನೆಲ್ಲ ಮಾಡಿದ್ದೀರಲ್ಲ ಅದನ್ನ. And take it before the Lord. We don't want to see it. ಅದನ್ನ ಕರ್ತನ ಮುಂದೆ ತೆಗೆದುಕೊಂಡು ಹೋಗ್ರಿ. ನಾವು ಅದನ್ನ ನೋಡಲು ಹೋಗೋದಿಲ್ಲ. Take it before the Lord. ಅದನ್ನ ಕರ್ತನ ಮುಂದೆ ತೆಗೆದುಕೊಂಡು ಹೋಗ್ರಿ. And say, Lord, am I a selfish person? ಹೇಳ್ರಿ, ಕರ್ತರೆ ನಾನು ಸ್ವಾರ್ಥಿ ಉಳ್ಳಂತ ಮನುಷ್ಯನು ಆಗಿದ್ದೇನಾ ಎಂಬುದಾಗಿ. Am I a paralyzed member? ನಾನು ಪಾರ್ಶ್ವವಾಯು ಹಿಡಿದಂತ ಅಂಗವಾಗಿದ್ದೇನಾ? receiving. ಬರೇ ಸ್ವೀಕರಿಸಿಕೊಳ್ಳುವಂತದ್ದನ್ನೇ ಮಾಡುತ್ತಾ ಹೋಗಿದ್ದೇನಾ? And burdening other members of the body who have to do a lot more because I'm paralyzed. ದೇಹದ ಇತರ ಅಂಗಗಳಿಗೆ ನಾನು ಭಾರವನ್ನ ಹಾಕುತ್ತಿದ್ದೇನಾ? ಯಾಕಂದ್ರೆ ನಾನು ಪಾರ್ಶ್ವವಾಯು ಆಗಿರುವುದರಿಂದ ಅವರು ಹೆಚ್ಚಾಗಿ ಮಾಡಬೇಕಾಗಿದೆ. I believe there are paralyzed members sitting right here. ನಾನು ನಂಬುತ್ತೇನೆ ಇಲ್ಲಿ ಪಾರ್ಶ್ವವಾಯು ಅಂಗಗಳು ಅಥವಾ ಭಾಗಗಳು ಇಲ್ಲಿ ಕೂತಿದ್ದಾರೆ ಎಂಬುದಾಗಿ. You say, I can't do this, I can't do that, I can't do the other thing. I agree. There are many things we can't do. ನೀವು ಹೇಳಬಹುದು, ನಾನು ಅದನ್ನು ಮಾಡ್ಲಿಕ್ಕಾಗಲ್ಲ, ಇದನ್ನು ಮಾಡ್ಲಿಕ್ಕಾಗಲ್ಲ ಅಂತ. ನಾನು ಅದನ್ನ ಒಪ್ಪುತ್ತೇನೆ. ಅನೇಕ ಸಂಗತಿಗಳನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ನಾವಾಗೆ. But there is something that everyone can do. ಆದ್ರೆ ಏನಾದ್ರೂ ಒಂದು ಇರತ್ತೆ ಪ್ರತಿಯೊಬ್ಬರು ಮಾಡುವಂತದ್ದು ಇಲ್ಲಿ. There's a beautiful expression that found in the scriptures. ಸತ್ಯವೇದದ ವಚನಗಳಲ್ಲಿ ಬಹಳ ಸುಂದರವಾಗಿ ಹೇಳಿರುವಂತದ್ದು ನಮೂದಾಗಿದೆ. Concerning the when the woman poured out the ointment at Jesus' feet. ಅದು ಯಾವುದರ ಬಗ್ಗೆಪ್ಪ ಅಂದ್ರೆ, ಒಬ್ಬ ಸ್ತ್ರೀಯು ಯೇಸುವಿನ ತಲೆಯ ಮೇಲೆ ಸುಗಂಧ ತೈಲವನ್ನ ಹೊಯ್ದಾಗ Jesus expressed it like this. ಯೇಸು ಸ್ವಾಮಿಯು ಈ ರೀತಿಯಾಗಿ ಅದನ್ನ ಪ್ರಶಂಸಿಸುತ್ತಾರೆ. She has done what she could. ಈಕೆಯು ತನ್ನಿಂದಾದಷ್ಟು ಮಾಡಿದ್ದಾಳೆ ಎಂಬುದಾಗಿ. That's a beautiful expression. ಇದು ಒಂದು ಬಹಳ ಸುಂದರವಾದಂತ ಪ್ರಶಂಸೆಯ ಹೇಳಿಕೆಯಾಗಿದೆ. Why you troubling her? ಯಾಕೆ ನೀವು ಆಕೆಗೆ ತೊಂದರೆ ಕೊಡುತ್ತಿದ್ದೀರಿ ಅಂತ ಯೇಸು ಹೇಳ್ತಾರಲ್ಲಿ. She has done what she could. ಈಕೆಯು ತನ್ನಿಂದಾದಷ್ಟು ಮಾಡಿದ್ದಾಳೆ. Have you done what you could? ನಿಮ್ಮಿಂದಾದಷ್ಟು ನೀವು ಮಾಡಿದ್ದೀರಾ? God's not asking you to do ದೇವರು ನಿಮ್ಮನ್ನ ಈ ರೀತಿ ಮಾಡುವಂತೆ ಕೇಳ್ತಾ ಇಲ್ಲ. what you cannot do. That woman couldn't preach. ನೀವು ಏನನ್ನ ಮಾಡಲು ಆಗೋದಿಲ್ಲಲ್ಲ ಅದನ್ನ ಮಾಡ್ರಿ ಅಂತ ಕೇಳುತ್ತಿಲ್ಲ. ಆ ಸ್ತ್ರೀಯು ಬೋಧನೆ ಮಾಡಲು ಆಗೋದಿಲ್ಲ. Please turn with me to Mark's Gospel.
ಮಾರ್ಕನು ಬರೆದ ಸುವಾರ್ತೆಗೆ ದಯಮಾಡಿ ತಿರುಗಿಸಿಕೊಳ್ಳ್ರಿ. And you read there in ನೀವು ಇಲ್ಲಿ ಓದ್ತಿರಿ chapter 14. ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ. There was, when he was in Bethany, Mark 14:3, ಮಾರ್ಕ 14:3, ಯೇಸು ಸ್ವಾಮಿಯು ಬೆತಾನ್ಯದಲ್ಲಿ ಇದ್ದಾಗ a woman with an alabaster vial, Mark 14 verse 3. ಮಾರ್ಕ 14:3, ಇಲ್ಲಿ ಒಬ್ಬ ಸ್ತ್ರೀಯು ಅತಿ ಶ್ರೇಷ್ಠವಾದ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬರ್ತಾಳೆ. Broke the vial and poured it over his head. ಅದನ್ನ ಒಡೆದು ಯೇಸುವಿನ ತಲೆಯ ಮೇಲೆ ಹೊಯ್ಯುತ್ತಾಳೆ. And some were criticizing, why is this being wasted? ಕೆಲವರು ಕೋಪಗೊಂಡು ಆಕೆಯನ್ನ ಟೀಕೆ ಮಾಡ್ತಿರ್ತಾರೆ, ಯಾಕೆ ಅದನ್ನ ವ್ಯರ್ಥ ಮಾಡಿದೆ ಎಂಬುದಾಗಿ. It could have been sold and given to the poor. Jesus said, leave her alone. ಅದನ್ನ ಹೆಚ್ಚಿನ ಬೆಲೆಗೆ ಮಾರಿ ಬಡವರಿಗೆ ಕೊಡಬಹುದಿತ್ತಲ್ಲ ಅಂತ ಅಂದುಕೊಳ್ತಾರೆ. ಯೇಸು ಸ್ವಾಮಿ ಆಕೆನ ಬಿಟ್ಬಿಡ್ರಿ ಅಂತ ಹೇಳ್ತಾರೆ. She's done a good deed. ಆಕೆಯು ಒಳ್ಳೆಯದನ್ನೇ ಅಂದ್ರೆ ಒಳ್ಳೆಯ ಕಾರ್ಯವನ್ನೇ ಮಾಡಿದ್ದಾಳೆ. And this is the expression I said in verse 8. 8ನೇ ವಚನದಲ್ಲಿರುವಂತ ಆ ಒಂದು ಹೇಳಿಕೆಯನ್ನೇ ನಾನು ನಿಮಗೆ ಹೇಳಿದ್ದು. Beautiful words. ಬಹಳ ಸುಂದರವಾದಂತ ಮಾತುಗಳು ಇವು. 6 words. ಇಲ್ಲಿ 6 ಪದಗಳು ಒಳಗೊಂಡಿದೆ, ಅಂದ್ರೆ ಕನ್ನಡದಲ್ಲಿ 3. She has done what she could. ಈಕೆಯು ತನ್ನಿಂದಾದಷ್ಟು ಮಾಡಿದ್ದಾಳೆ. I hope the Lord will be able to say that about you. ನಾನು ನಿರೀಕ್ಷಿಸುತ್ತೇನೆ ಕರ್ತರು ನಿಮ್ಮ ಬಗ್ಗೆ ಈ ರೀತಿ ಹೇಳುವಂತಾಗಬೇಕು ಎಂಬುದಾಗಿ. When you stand before Jesus Christ one day, ನೀವು ಯೇಸು ಕ್ರಿಸ್ತನ ಎದುರುಗಡೆ ಒಂದು ದಿನ ನಿಂತುಕೊಂಡಾಗ he did what he could. ಈತನು ತನ್ನಿಂದಾದಷ್ಟು ಮಾಡಿದ್ದಾನೆ ಎಂಬುವಂತ ಮಾತನ್ನ. She did what she could. ಈಕೆಯು ತನ್ನಿಂದಾದಷ್ಟು ಮಾಡಿದ್ದಾಳೆ. She didn't lazily sit around saying I can do nothing. ಈಕೆಯು ಸುಮ್ಮನೆ ಸೋಮಾರಿಯಾಗಿ ಕೂತ್ಕೊಂಡು ನನ್ನಿಂದ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲಿ ಹೇಳಲಿಲ್ಲ. I don't believe God wants any paralyzed members in his body. When Jesus, ದೇವರು ತನ್ನ ದೇಹದಲ್ಲಿ ಪಾರ್ಶ್ವವಾಯು ಅಂಗಗಳನ್ನ ಹೊಂದಿರಬೇಕು ಎಂದು ಬಯಸುತ್ತಾನೆ ಎಂದು ನಾನು ನಂಬೋದಿಲ್ಲ. was on earth, imagine if some part of his body was paralyzed. It had been so limited. ಕಲ್ಪಿಸಿಕೊಳ್ಳ್ರಿ, ಒಂದು ವೇಳೆ ಯೇಸು ಸ್ವಾಮಿಯ ದೇಹದಲ್ಲಿ ಯಾವುದಾದ್ರೂ ಅಂಗವು ಪಾರ್ಶ್ವವಾಯುವಿಂದ ಕೂಡಿತ್ತು ಅಂದ್ರೆ ಅದು ಬಹಳ ಮಿತಿಯಲ್ಲಿರಬೇಕಾಗಿತ್ತು. Every part of his body was healthy. ಯೇಸು ಸ್ವಾಮಿಯ ದೇಹದ ಪ್ರತಿಯೊಂದು ಅಂಗವು ಬಹಳ ಆರೋಗ್ಯಯುತವಾಗಿ ಕೂಡಿತ್ತು. I believe the Lord Jesus Christ wants a healthy body on earth. ನಾನು ನಂಬುತ್ತೇನೆ ಇಹಲೋಕದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಆರೋಗ್ಯಯುತ ದೇಹವು ಬೇಕಾಗಿದೆ. Where every person does what they can do. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮಿಂದಾದಷ್ಟು ಮಾಡುವಂತವರಾಗಿರಬೇಕು. He never asks us to do what we cannot do. ನಮ್ಮಿಂದ ಏನು ಮಾಡಲು ಆಗುವುದಿಲ್ಲಲ್ಲ ಅದನ್ನ ಮಾಡುವಂತೆ ಯೇಸು ಎಂದಿಗೂ ಕೇಳಿಕೊಳ್ಳುವುದಿಲ್ಲ ನಮ್ಮನ್ನ. He's not going to ask you to preach if you can't preach. ನಿಮ್ಮ ಕೈಯಲ್ಲಿ ಬೋಧನೆ ಮಾಡಲು ಆಗ್ತಿಲ್ಲ ಅಂದ್ರೆ ಯೇಸು ಸ್ವಾಮಿಯು ಕೇಳ್ಕೊಳ್ಳೋದಿಲ್ಲ ಬೋಧನೆ ಮಾಡುವಂತೆ. But every one of us, I want to tell you in Jesus' name, every one of you sitting here, ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರಿಗೂ ಯೇಸುವಿನ ನಾಮದಲ್ಲಿ ನಿಮಗೆ ಹೇಳಲು ಇಷ್ಟಪಡುತ್ತೇನೆ, there is something that you can do ಏನಾದರೂ ಒಂದನ್ನ ನೀವು ಮಾಡಬಹುದಾಗಿದೆ. for this church from which you have received so much through the years. ಈ ಒಂದು ಸಭೆಗೆ ನೀವು ನಿಮ್ಮಿಂದಾದಷ್ಟು ಮಾಡಬಹುದಾಗಿದೆ. ಅನೇಕ ವರ್ಷಗಳಿಂದ ನೀವು ಈ ಸಭೆಯಿಂದ ಬಹಳಷ್ಟನ್ನ ಸ್ವೀಕರಿಸಿಕೊಂಡಿದ್ದೀರಿ. And even if you have not done anything till today, you have sat here for 20 years doing nothing. ನೀವು ಇದುವರೆಗೂ ಸಭೆಗೆ ಏನು ಮಾಡಿಲ್ಲ ಅಂದ್ರೆ 20 ವರ್ಷದಿಂದ ಸಭೆಗೆ ಬರ್ತಾ ಇದ್ರಿ, ಏನು ಮಾಡದೆ ಹಾಗೆ ಕೂತಿದ್ದೀರಿ ಅಂತ ಅಂದ್ರೆ I want to encourage you to wake up ನಾನು ನಿಮಗೆ ಪ್ರೋತ್ಸಾಹ ಪಡಿಸುತ್ತೇನೆ, ಎಚ್ಚರಗೊಳ್ಳಿರಿ ಎಂಬುದಾಗಿ. and see what you can do. One of the ನೋಡ್ರಿ ನಿಮ್ಮಿಂದ ಏನ್ ಮಾಡ್ಲಿಕ್ಕೆ ಆಗಬಹುದು ಎಂಬುದಾಗಿ. ಒಂದು ಸಂಗತಿ ಏನಪ್ಪಾ ಅಂದ್ರೆ, what religious people will say is, ಧಾರ್ಮಿಕ ಜನರು ಏನಂತ ಹೇಳ್ತಾರಪ್ಪ ಅಂದ್ರೆ, I pray. It's a very spiritual thing to say. ನಾನು ಪ್ರಾರ್ಥಿಸುತ್ತೇನೆ ಎಂಬುದಾಗಿ. ಇದು ಬಹಳ ಆತ್ಮಿಕವಾಗಿ ಒಳ್ಳೆ ವಿಷಯ ಅನ್ಸತ್ತೆ ಈ ರೀತಿ ಹೇಳುವಂತದ್ದು. Because it doesn't cost you anything. ಯಾಕಂದ್ರೆ ಇದು ಅಷ್ಟು ಬೆಲೆಯನ್ನ ಏನು ತೆತ್ತೋದಿಲ್ಲ. ಅದಕ್ಕಾಗಿ When we think of doing what we could, ನಾವು ನಮ್ಮಿಂದಾದಷ್ಟು ಮಾಡುವುದನ್ನ ಯೋಚಿಸುವಾಗ, remember the words of David in 2 Samuel 24. 2 ಸಾಮುವೇಲ 24ನೇ ಅಧ್ಯಾಯದಲ್ಲಿನ ದಾವೀದನ ಮಾತುಗಳನ್ನ ನೆನಪು ಮಾಡಿಕೊಳ್ಳ್ರಿ. In verse 24. 2 Samuel 24 and verse 24. 2 ಸಮುವೇಲ 24ನೇ ಅಧ್ಯಾಯ 24ನೇ ವಚನ. I will never
offer to the Lord my God ನಾನು ನನ್ನ ದೇವರಾದ ಕರ್ತನಿಗೆ ಎಂದಿಗೂ ಸಹ that which costs me nothing. ಉಚಿತವಾಗಿ ಬಂದ ಯಾವುದನ್ನೂ ಸಹ ಅರ್ಪಿಸುವುದಿಲ್ಲ ಎಂಬುದಾಗಿ. I will not make an offering to God of that which costs me nothing. ಉಚಿತವಾಗಿ ಸಿಕ್ಕಿದ್ದನ್ನು, ಅಂದರೆ ನನಗೆ ಬೆಲೆ ತೆತ್ತಲು ಆಗದೆ ಇರುವಂತದ್ದನ್ನು ನನ್ನ ದೇವರಾದ ಕರ್ತನಿಗೆ ಎಂದಿಗೂ ಅರ್ಪಿಸುವುದಿಲ್ಲ. 2 Samuel 24:24 I will not give to God that which costs me nothing. 2 ಸಮುವೇಲ 24:24 ನನ್ನ ದೇವರಾದ ಕರ್ತನಿಗೆ ಉಚಿತವಾಗಿ ಸಿಕ್ಕಿದ್ದನ್ನು, ಅಂದರೆ ನನಗೆ ಏನೂ ವೆಚ್ಚವಾಗದೆ ಇರುವಂತದ್ದನ್ನ ಎಂದಿಗೂ ಕೊಡುವುದಿಲ್ಲ. It's a very good question to ask ourselves. Okay, you're going to do something for the Lord. ನಿಮಗೆ ನೀವೇ ಕೇಳಿಕೊಳ್ಳುವಂತ ಒಳ್ಳೆಯ ಪ್ರಶ್ನೆ ಇದಾಗಿದೆ. ಸರಿ, ನೀವು ಈಗ ದೇವರಿಗಾಗಿ, ಅಂದ್ರೆ ಕರ್ತನಿಗಾಗಿ ಏನಾದರೂ ಮಾಡಬೇಕಾಗಿದೆ. Is it something that's going to cost you something? ಅದು ನಿಮಗೆ ಏನಾದರೂ ಒಂದು ಬೆಲೆಯನ್ನ ತರುವಂತದ್ದು ಆಗಿದೆನಾ? Or is it something that costs you nothing? ಅಥವಾ ಉಚಿತವಾಗಿ ಸಿಕ್ಕಿದ್ದನ್ನ ಕೊಡುವಂತದ್ದಾಗಿದೆನಾ, ಅಂದ್ರೆ ಬೆಲೆಯೇ ತೆತ್ತದೆ ಇರುವಂತದ್ದನ್ನ ಕೊಡುವುದಾಗಿದೆನಾ? The way we give determines ನಾವು ಯಾವ ರೀತಿಯಲ್ಲಿ ಕೊಡ್ತೀವಲ್ಲ, ಅಂದ್ರೆ ಯಾವ ವಿಧದಲ್ಲಿ ಕೊಡ್ತೀವಲ್ಲ, ಅದು ನಿರ್ಧರಿಸುವುದೇನಪ್ಪಾ ಅಂದ್ರೆ our heart attitude to Christ. ಕ್ರಿಸ್ತನಿಗಾಗಿ ಇರುವಂತ ನಮ್ಮ ಹೃದಯದ ಮನೋಭಾವವನ್ನ ಅದು ತೋರಿಸಿಕೊಡುತ್ತದೆ. I can give you my testimony. ನಾನು ನನ್ನ ಸಾಕ್ಷಿಯನ್ನ ನಿಮಗೆ ಕೊಡ ಬಯಸುತ್ತೇನೆ. God gave me that verse ದೇವರು ನನಗೆ ಈ ಒಂದು ವಚನವನ್ನ ಕೊಟ್ಟರು when I was about 22 years old. It's nearly 54 years ago. ನಾನು 22ನೇ ವಯಸ್ಸಿನಲ್ಲಿ ಇರುವಾಗ, ಅಂದರೆ 54 ವರ್ಷದ ಹಿಂದಿನ ಮಾತಿದು. And what he said to me from that verse was, ಈ ಒಂದು ವಚನದಿಂದ ದೇವರು ನನಗೆ ಹೇಳಿದ್ದು ಏನಪ್ಪಾ ಅಂದ್ರೆ, I was converted, just baptized the previous year. ನಾನು ಆಗ ತಾನೇ ಪರಿವರ್ತನೆ ಹೊಂದಿದ್ದೆ, ಹಿಂದಿನ ವರ್ಷ ನಾನು ದೀಕ್ಷಾ ಸ್ನಾನ ಪಡೆದುಕೊಂಡಿದ್ದೆ. And the Lord said to me, you must never give me that which costs you nothing. ಕರ್ತರು ನನಗೆ ಹೇಳಿದ್ದೇನಪ್ಪ ಅಂದ್ರೆ, ನೀನು ನನಗೆ ಯಾವುದೇ ವೆಚ್ಚವಾಗದೆ ಇರುವಂತದ್ದನ್ನು, ಅಂದ್ರೆ ಉಚಿತವಾಗಿ ಸಿಕ್ಕಿದ್ದನ್ನು ಎಂದಿಗೂ ಕೊಡಬಾರದು ಎಂಬುದಾಗಿ. I made a decision that day 54 years ago. 54 ವರ್ಷಗಳ ಹಿಂದೆ ನಾನು ಒಂದು ನಿರ್ಧಾರವನ್ನು ತೆಗೆದುಕೊಂಡೆ ಆಗ, that I will never give to God that which costs me nothing. ನಾನು ಎಂದೆಂದಿಗೂ ಕೂಡ ದೇವರಿಗೆ ಉಚಿತವಾದದ್ದನ್ನು, ಅಂದ್ರೆ ನನಗೆ ವೆಚ್ಚವಾಗದೆ ಇರುವಂತದ್ದನ್ನ ಎಂದಿಗೂ ಕೊಡುವುದಿಲ್ಲ ಎಂಬುದಾಗಿ. If I give something to God, He's a king. ನಾನು ದೇವರಿಗೆ ಏನಾದರೂ ಕೊಡಬೇಕಾದಲ್ಲಿ ದೇವರು ಅರಸನಾಗಿದ್ದಾನೆ. You don't go and give a gift to a king of 10 rupees. ನೀವು ಅರಸನಿಗೆ ಹೋಗಿ 10 ರೂಪಾಯಿ ಬೆಲೆಯುಳ್ಳಂತ ಒಂದು ಉಡುಗೊರೆಯನ್ನ ನೀಡೋದಿಲ್ಲ ನೀವು. Those who are doing nothing ಯಾರು ಕರ್ತರಿಗಾಗಿ ಏನನ್ನೂ ಮಾಡುತ್ತಿಲ್ಲವಲ್ಲ ಅಂತವರು for the Lord are like people who give 10 rupees to God. ಅವರು ದೇವರಿಗೆ 10 ರೂಪಾಯಿ ಕೊಡುವಂತ ಜನರಾಗಿದ್ದಾರೆ. I said, no, I'll never do that. ನಾನು ಹೇಳಿದೆ, ಕರ್ತರೆ, ನಾನು ಆ ರೀತಿಯಾಗಿ ಮಾಡೋದಿಲ್ಲ ಅಂತ. You're a great God, you're King of Kings. If I give you something, it must be something that really cost me something. ನೀವು ದೊಡ್ಡ ದೇವರಾಗಿದ್ದೀರಿ, ರಾಜಾದಿ ರಾಜರು ಆಗಿದ್ದೀರಿ. ನಾನು ನಿಮಗಾಗಿ ಏನಾದರೂ ಕೊಡುವಾಗ ಅದು ನನಗೆ ಏನಾದರೂ ಒಂದು ಬೆಲೆ ತೆತ್ತುವಂತದ್ದಿರಬೇಕು. Must cost me maybe inconvenience. It must ಅದು ನನಗೆ ಬೆಲೆ ತೆತ್ತೋದು ಅಂತಂದ್ರೆ ಅನಾನುಕೂಲತೆಗಳು ನನಗೆ ಇರಬಹುದು. maybe cost me some of my time. ನನ್ನ ಸಮಯವನ್ನ ಅದು ಸ್ವಲ್ಪ ವ್ಯಯಿಸುವಂತದ್ದಾಗಿರಬಹುದು. It may be I have to give up some of my sleep. ನಾನು ನನ್ನ ನಿದ್ದೆಯನ್ನ ಸ್ವಲ್ಪ ಬಿಟ್ಟು ಕೊಡಬೇಕಾಗಬಹುದು. And you know, to serve people, I have to give up some of my sleep. ನಿಮಗೆ ಗೊತ್ತಿದೆನಾ, ನಾನು ಜನರಿಗೆ ಸೇವೆ ಮಾಡಬೇಕು ಅಂದ್ರೆ ಸ್ವಲ್ಪ ನನ್ನ ನಿದ್ದೆಯನ್ನ ಬಿಟ್ಟು ಕೊಡಬೇಕಾಗುತ್ತದೆ ಎಂಬುದಾಗಿ. To study your scriptures, I have to give up some of my sleep. ಸತ್ಯವೇದದ ವಚನಗಳನ್ನ ಅಧ್ಯಯನ ಮಾಡಲು ನನ್ನ ನಿದ್ದೆಯನ್ನ ಬಿಟ್ಟು ಕೊಡಬೇಕಾಗುತ್ತದೆ. I have to give up some of my convenience and my own programs. I have to give up ನನ್ನ ಸ್ವಂತ ಅನುಕೂಲಗಳನ್ನ ಬಿಟ್ಟು ಕೊಡಬೇಕಾಗುತ್ತದೆ. ನನ್ನ ಸ್ವಂತ ಕಾರ್ಯಕ್ರಮಗಳನ್ನ ನಾನು ಪಕ್ಕಕ್ಕೆ ಸರಿಸಬೇಕಾಗುತ್ತದೆ. some of my own plans for the day, because ಆ ದಿನಕ್ಕಾಗಿ ಹೊಂದಿರುವಂತ ನನ್ನ ಯೋಜನೆಗಳನ್ನು ಕೂಡ ನಾನು ಮುಂದಕ್ಕೆ ಹಾಕಬೇಕಾಗಿರುತ್ತದೆ. 25 people want me to do something for them. Okay, I give up my own plans. ಒಂದು ವೇಳೆ 25 ಜನರಿಗಾಗಿ ಏನಾದರೂ ಒಂದು ನಾನು ಮಾಡಬೇಕಾಗಿದೆ, ಆ ಸಂದರ್ಭ ಎದುರಾದಾಗ ನಾನು ನನ್ನ ಯೋಜನೆಗಳನ್ನ ಬಿಟ್ಟು ಕೊಡಬೇಕಾಗುತ್ತದೆ. But do you think you'll be the loser? ನೀವು ಯೋಚಿಸ್ತೀರಾ ನೀವು ಕಳೆದುಕೊಂಡಂತವರಾಗ್ತೀರಿ ಅಂತ? At the end of that, so many people making demands on you and church this, that and the other. ಅನೇಕ ಜನರು ನಿಮ್ಮಿಂದ ಬೇಡಿಕೆಯನ್ನ ಹೊಂದಿರ್ತಾರೆ, ಸಭೆ ಆಗಬಹುದು, ಅದು ಇದು ಅನ್ನುವಂತ ವಿಷಯದಲ್ಲಿ. You will never be the loser. ಆಗ ನೀವು ಎಂದಿಗೂ ಕಳೆದುಕೊಂಡಂತವರಾಗಿರುವುದಿಲ್ಲ. It's the lazy, paralyzed people who are the losers. ಸೋಮಾರಿಗಳು, ಪಾರ್ಶ್ವವಾಯು ಹಿಡಿದಂತವರು ಮಾತ್ರ ಕಳೆದುಕೊಂಡಂತ ಜನರಾಗಿರುತ್ತಾರೆ. I've seen through the years
ನಾನು ಹಲವು ವರ್ಷಗಳಿಂದ ಇದನ್ನ ನೋಡಿಕೊಂಡು ಬಂದಿದ್ದೇನೆ. God is never in debt to anybody. ದೇವರು ಎಂದಿಗೂ ಕೂಡ ಯಾರ ವಿಷಯವಾಗಿ ಸಾಲವನ್ನ ಹೊಂದಿಲ್ಲ. I can tell you this, God has not been in debt to me. Far from it. ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ, ನನ್ನ ವಿಷಯವಾಗಿ ದೇವರು ಎಂದಿಗೂ ಸಾಲವನ್ನ ಹೊಂದಿಲ್ಲ. ಅದರಿಂದ ಬಹಳ ದೂರ ಇದ್ದಾರೆ ದೇವರು. He has rewarded me abundantly. ಅವರು ನನ್ನನ್ನ ಸಮೃದ್ಧಿಯಾಗಿ ಸನ್ಮಾನಿಸಿದ್ದಾರೆ, ಅಭಿವೃದ್ಧಿಪಡಿಸಿದ್ದಾರೆ. In my children and other things, and I don't mean ನನ್ನ ಮಕ್ಕಳು ಮತ್ತು ಇತರ ಸಂಗತಿಗಳಲ್ಲಿ. ನಾನು ಹೇಳುತ್ತಿರುವಂಥದ್ದು ಈ ರೀತಿಯಲ್ಲ, my children's education or financial standing or ನನ್ನ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಆ ಒಂದು ಹಣಕಾಸಿನ ಮಟ್ಟ, job, or those things mean nothing to me. That's garbage. ಉದ್ಯೋಗ ಅನ್ನುವಂಥ ಸಂಗತಿಗಳು ನನಗೆ ಏನೂ ಅಲ್ಲ, ಅವೆಲ್ಲ ಕಸದ ಬುಟ್ಟಿಗೆ ಸಮ. I'm talking about spiritually. ನಾನು ಆತ್ಮಿಕತೆಯ ವಿಷಯವಾಗಿ ಮಾತನಾಡುತ್ತಿದ್ದೇನೆ. God has rewarded me ದೇವರು ನನ್ನನ್ನು ಸನ್ಮಾನಿಸಿದ್ದಾರೆ by doing something spiritually for my children. That's the only thing I wanted. ನನ್ನ ಮಕ್ಕಳಿಗಾಗಿ ಅವರ ಆತ್ಮಿಕತೆಯ ವಿಷಯದಲ್ಲಿ ದೇವರು ಏನೋ ಒಂದನ್ನು ಮಾಡಿದ್ದಾರೆ. ಅದೇ ನನಗೆ ಬೇಕಾಗಿರುವಂಥದ್ದು. That's the greatest reward He can give me. ದೇವರು ನನಗಾಗಿ ಕೊಡುವಂತ ದೊಡ್ಡ ಸನ್ಮಾನ ಅದೇ ಆಗಿದೆ. If the Lord tells me, I'll either make your children spiritual, ದೇವರು ನನಗೆ ಒಂದು ವೇಳೆ ಈ ರೀತಿಯಾಗಿ ಹೇಳುವಾಗ, ಒಂದು ನಿನ್ನ ಮಕ್ಕಳು ಆತ್ಮಿಕರಾಗಿರ್ತಾರೆ, or I'll make them earn 100,000 rupees a month or something like that, I say, Lord, make them spiritual. ಅಥವಾ ಅವರು ತಿಂಗಳಿಗೆ 100,000 ರೂಪಾಯಿಗಳು ಅಂದರೆ ಲಕ್ಷಾಂತರ ರೂಪಾಯಿಗಳು ದುಡಿಯುವಂತೆ ನಾನು ಮಾಡ್ತೀನಿ ಅಂತ ಹೇಳುವಾಗ ನಾನು ಹೇಳ್ತೀನಿ ಅವ್ರನ್ನ ಆತ್ಮಿಕರನ್ನಾಗಿ ಮಾಡುವಂತ. That's more important to me any day. ಯಾವುದೇ ದಿನದಲ್ಲಿ ಆಗಬಹುದು, ಅದೇ ನನಗೆ ಬಹಳ ಪ್ರಮುಖವಾದದ್ದು. So a lot of people boast in other things, ಹಾಗಾಗಿ ಅನೇಕ ಜನರು ಬೇರೆ ಬೇರೆ ಸಂಗತಿಗಳಲ್ಲಿ ಹೆಮ್ಮೆ ಪಡುವವರಾಗಿರುತ್ತಾರೆ. but God will not be in debt to you. ಆದರೆ ದೇವರು ನಿಮ್ಮ ವಿಷಯದಲ್ಲಿ ಸಾಲವನ್ನ ಇಟ್ಟುಕೊಂಡಿಲ್ಲ. If you honor Him, ನೀವು ಆತನನ್ನ ಸನ್ಮಾನಿಸುವುದಾದ್ರೆ, say, Lord, I'll be committed to you, I'll be committed to your body. ಕರ್ತರೇ, ನಾನು ನಿಮಗೆ ಮತ್ತು ನಿಮ್ಮ ಸಭೆಗೆ ನನ್ನನ್ನು ನಾನು ಒಪ್ಪಿಸಿಕೊಡ್ತೇನೆ ಅಂತ ಹೇಳುವಾಗ, I'm willing to go through any inconvenience and sacrifice. ನಾನು ಎಷ್ಟೇ ಅನಾನುಕೂಲತೆಯನ್ನು ಹೋಗಲು ಮತ್ತು ತ್ಯಾಗವನ್ನ ಮಾಡಲು ಸಿದ್ಧನಿದ್ದೇನೆ ಅಂತ ಹೇಳುವಾಗ, Because when I give to your church, I'm giving to you. ಯಾಕಂದರೆ ನಾನು ಸಭೆಗೆ ಕೊಡುವಾಗ ಅದು ನಿಮಗೆ ಕೊಟ್ಟ ಹಾಗದು. And I will never give to you that which is cheap. ನಾನು ನಿಮಗೆ ಎಂದಿಗೂ ಕೂಡ ಉಚಿತವಾಗಿ ಸಿಕ್ಕಿದ್ದನ್ನ ಅಥವಾ ಅಗ್ಗವಾಗಿರುವಂತದ್ದನ್ನ ಕೊಡಲು ಹೋಗೋದಿಲ್ಲ. Which cost me nothing. ಅದು ನನಗೆ ವೆಚ್ಚವೇ ಆಗದೆ ಇರುವಂತದ್ದನ್ನ ಎಂದಿಗೂ ಕೊಡೋದಿಲ್ಲ. She did what she could. He did what he could. ಆಕೆಯು ತನ್ನಿಂದಾದಷ್ಟು ಮಾಡಿದ್ದಾಳೆ, ಆತನು ತನ್ನಿಂದಾದಷ್ಟು ಮಾಡಿದ್ದಾನೆ. So this is the meaning of commitment. Think of the body. ಇದೇ ಒಂದು ಒಪ್ಪಿಸುವಿಕೆಯ ಅರ್ಥ, ಅಂದರೆ ಸಮರ್ಪಿಸುವಿಕೆಯ ಅರ್ಥ. ದೇಹದ ಕುರಿತಾಗಿ ಯೋಚನೆ ಮಾಡ್ರಿ. Completely committed. Every part of this is. ಈ ದೇಹದಲ್ಲಿರುವಂತ ಪ್ರತಿಯೊಂದು ಅಂಗಗಳು ಸಂಪೂರ್ಣವಾಗಿ ತಮ್ಮನ್ನ ತಾವು ಒಪ್ಪಿಸಿಕೊಂಡಿರ್ತವೆ. You know, there are parts inside the body that are working all the time. ನಿಮಗೆ ಗೊತ್ತಾ, ದೇಹದ ಪ್ರತಿಯೊಂದು ಅಂಗಗಳು ಎಲ್ಲಾ ಸಮಯದಲ್ಲಿ ಕಾರ್ಯನಿರತರಾಗಿರ್ತವೆ ಅಂತ. Our kidneys and liver and heart and ನಮ್ಮ ಕಿಡ್ನಿ ಆಗಬಹುದು, ಲಿವರ್ ಆಗಿರಬಹುದು, ಹೃದಯ ಆಗಿರಬಹುದು, so many other organs are working all the time. ಎಲ್ಲಾ ಅಂಗಾಂಗಗಳು ಎಲ್ಲಾ ಸಮಯದಲ್ಲಿ ಕಾರ್ಯನಿರತವಾಗಿರುತ್ತವೆ, ಅಂದ್ರೆ ಚಟುವಟಿಕೆಯಿಂದ ಕೂಡಿರ್ತವೆ. They don't get any credit. Nobody honors them. ಅವು ಯಾವು ಕೂಡ ಹೊಗಳಿಕೆಗಳನ್ನ ಪಡೆದುಕೊಳ್ಳುವುದಿಲ್ಲ, ಯಾರು ಕೂಡ ಅವುಗಳನ್ನು ಸನ್ಮಾನಿಸಲು ಕೂಡ ಹೋಗೋದಿಲ್ಲ. But they do it, and I tell you, there are a lot of brothers in this church like that. ಅವು ಮಾಡ್ತಾನೆ ಇರ್ತವೆ. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ಅನೇಕ ಸಹೋದರರು ಈ ಸಭೆಯಲ್ಲಿ ಆ ರೀತಿಯಾಗಿ ಇದ್ದಾರೆ. I wish there were more. ನಾನು ಬಯಸುತ್ತೇನೆ ಆ ರೀತಿಯಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕು ಅಂತ. And those are the ones who are I can guarantee God will ಅಂತವರನ್ನ ನಾನು ನಿಮಗೆ ಗ್ಯಾರಂಟಿ ಕೊಡ್ತೇನೆ, ದೇವರು reward them in some way, in them and their families and all in days to come. ಯಾವುದೋ ಒಂದು ವಿಧದಲ್ಲಿ ಅವರನ್ನ ಕುಟುಂಬವನ್ನ ಬರುವಂತ ದಿನದಲ್ಲಿ ದೇವರು ಆಶೀರ್ವದಿಸುತ್ತಾರೆ, ಸನ್ಮಾನಿಸುತ್ತಾರೆ. And even more in eternity. ನಿತ್ಯತ್ವದಲ್ಲಿ ಇನ್ನೂ ಹೆಚ್ಚಾಗಿ ದೇವರು ಅಂತವರುಗಳನ್ನ ಸನ್ಮಾನಿಸುತ್ತಾರೆ. So I want to encourage you to ask yourself. ನಾನು ನಿಮಗೆಲ್ಲರಿಗೂ ಪ್ರೋತ್ಸಾಹ ಪಡಿಸುತ್ತೇನೆ, ನಿಮ್ಮನ್ನ ನೀವು ಕೇಳಿಕೊಳ್ಳ್ರಿ. Take it seriously. If you're really serious about what I'm saying. ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳ್ರಿ. ನಾನು ಹೇಳುವಂತದ್ದನ್ನ ಒಂದು ವೇಳೆ ನೀವು ಗಂಭೀರವಾಗಿ ತೆಗೆದುಕೊಳ್ಳೋದಾದ್ರೆ, go home. Take a paper and draw one line on it. ಮನೆಗೆ ಹೋಗಿ ಒಂದು ಹಾಳೆಯನ್ನ ತೆಗೆದುಕೊಂಡು ಒಂದು ಗೆರೆಯನ್ನ ಮಧ್ಯಭಾಗದಲ್ಲಿ ಎಳ್ಕೊಳ್ರಿ. And on the left side, make a list of all that you received from God, from this church. ಎಡಭಾಗದಲ್ಲಿ ಬರೆದುಕೊಳ್ಳ್ರಿ, ಈ ಸಭೆಯಿಂದ ಏನೆಲ್ಲ ಸ್ವೀಕರಿಸಿಕೊಂಡಿದ್ದೀರಿ ಎಂಬುವಂತ ವಿಷಯಗಳನ್ನ. And on the right side,
Be honest. If you've done something for the church, say it. ಬಲಭಾಗದಲ್ಲಿ ಪ್ರಾಮಾಣಿಕವಾಗಿರ್ರಿ. ನೀವು ಸಭೆಗೆ ಏನಾದರೂ ಒಂದನ್ನ ಮಾಡಿರುವಾಗ ಅದನ್ನ ಹೇಳಿ ಬರೀರಿ. Some of you don't have to make that list because it's so obvious to everyone what you have done for the church. ನಿಮ್ಮಲ್ಲಿ ಕೆಲವರು ಆ ಪಟ್ಟಿಯನ್ನ ಮಾಡುವಂತ ಅಗತ್ಯ ಬೀಳುವುದಿಲ್ಲ. ಯಾಕಂದ್ರೆ ನೀವು ಸಭೆಗೆ ಏನೆಲ್ಲ ಮಾಡಿದ್ದೀರಲ್ಲ ಅದು ಜನರಿಗೆ ಸ್ಪಷ್ಟವಾಗಿ ಕಂಡು ಬರುವಂತದ್ದಾಗಿರುತ್ತದೆ. But some of you others who probably done close to zero for this church, even though you've been here so many years. ಆದರೆ ನಿಮ್ಮಲ್ಲಿ ಕೆಲವರು ಸಭೆಗೆ ಏನೂ ಮಾಡಿಲ್ಲದೆ ಇರಬಹುದು. ಅಂದರೆ ಹತ್ರ ಶೂನ್ಯ. ಈ ಸಭೆಯಲ್ಲಿ ನೀವು ಅನೇಕ ವರ್ಷಗಳಿಂದ ಇದ್ರೂ ಕೂಡ ಏನೂ ಮಾಡದೆ ಇದ್ದೀರಿ. You need to make a list for your own benefit. ನೀವು ನಿಮ್ಮ ಸ್ವಂತ ಲಾಭಕ್ಕಾಗಿ ನೀವು ಆ ಪಟ್ಟಿಯನ್ನ ಮಾಡಬೇಕಾಗಿದೆ. And look at it in the face and say, Lord, ಅದನ್ನು ಮುಖಾಮುಖಿಯಾಗಿ ಇಟ್ಟುಕೊಂಡು ನೀವು ಹೇಳಬೇಕು ಕರ್ತರಿಗೆ ಈ ರೀತಿಯಾಗಿ, ಕರ್ತರೆ, is this my condition after being so many years here? ನಾನು ಇಲ್ಲಿ ಅನೇಕ ವರ್ಷಗಳಿಂದ ಇದ್ದಾಗ್ಯೂ ಇದು ನನ್ನ ಸ್ಥಿತಿಯಾಗಿದೆ ದೇವರೇ. Have I always said there's nothing I can do except come to the meeting? ನಾನು ಸಭೆಗೆ ಬರೋದು ಬಿಟ್ಟು ಏನೂ ಕೂಡ ನನ್ನ ಕೈಯಲ್ಲಿ ಮಾಡಲು ಆಗುತ್ತಿಲ್ಲ ಅಂತ ನೀವು ಹೇಳಬಹುದು ಯಾವಾಗ್ಲೂ. And listen, is that all? ಮತ್ತು ಕೇಳಿಸಿಕೊಳ್ಳ್ರಿ. ಹಾಗಾದ್ರೆ ಅಷ್ಟೇನಾ? Think if you worked in your office like that. ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಆ ರೀತಿಯಾಗಿ ಕೆಲಸ ಮಾಡುತ್ತಿದ್ರಿ ಅಂತ ಯೋಚನೆ ಮಾಡಿ ನೋಡ್ರಿ. No, I come to the office only to collect my salary. ನಾನು ಕೇವಲ ಉದ್ಯೋಗಕ್ಕೆ ಬರ್ತೇನೆ ಆ ಒಂದು ಸಂಬಳವನ್ನ ಸ್ವೀಕರಿಸಲು ಅಂತ ಯೋಚನೆ ಮಾಡ್ರಿ. To get any benefits, to get my bonus. ಯಾವುದೇ ಲಾಭ ಆಗಬಹುದು, ಬೋನಸ್ ಆಗಬಹುದು, ಅದನ್ನ ಪಡೆದುಕೊಳ್ಳಲು ಬರ್ತೀನಿ ಅಂತ ನೆನೆಸ್ರಿ ನೀವು. To take my leave, vacation on time. ನಾನು ರಜಾ ತೆಗೆದುಕೊಳ್ತೀನಿ, ಅಲ್ಲಿ ಇಲ್ಲಿ ಪ್ರವಾಸ ತೆರಳಲು ಅನುಮತಿ ಪಡೆದುಕೊಳ್ತೀನಿ. Input into the office, very little. ಆದರೆ ಕಚೇರಿಗೆ ಅಂದರೆ ಕೆಲಸ ಮಾಡುವಂತ ಸ್ಥಳಕ್ಕೆ ಏನಾದರೂ ಕೊಡುವಂತದ್ದು ಸ್ವಲ್ಪ. I can't do anything here. I'm not qualified. ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾನು ಅರ್ಹತೆಯನ್ನ ಗಿಟ್ಟಿಸಿಲ್ಲ ಅಂತ ನೀವು ಹೇಳಿದ್ರೆ You won't survive in any office. ನೀವು ಯಾವುದೇ ಕಚೇರಿಯಲ್ಲಿ ಹೆಚ್ಚು ಕಾಲ ಉಳಿಯೋದಿಲ್ಲ. ಹಾಗಾದಾಗ Why is it we are more committed to our earthly office? ಯಾಕೆ ನಾವು ಇಹಲೋಕದ ಕಚೇರಿಗೆ ಅಂದರೆ ಕೆಲಸ ಮಾಡುವಂತ ಸ್ಥಳಕ್ಕೆ ನಮ್ಮನ್ನ ನಾವು ಹೆಚ್ಚು ಒಪ್ಪಿಸಿಕೊಟ್ಟಿರ್ತೀವಿ ಅಥವಾ ಸಮರ್ಪಿಸಿಕೊಂಡಿರ್ತೀವಿ? To do this and overtime and whatnot, to get promotion, to get overtime salary, to ನಾವು ಅವಧಿ ಮೀರಿ ಕೆಲಸ ಮಾಡುತ್ತೇವೆ, ಬಡ್ತಿಯನ್ನ ಪಡೆದುಕೊಳ್ಳುತ್ತೇವೆ, ಹೆಚ್ಚು ಅವಧಿ ಕೆಲಸ ಮಾಡಿದ ಸಂಬಳವನ್ನು ಕೂಡ ನಾವು ಪಡೆದುಕೊಳ್ಳುತ್ತೇವೆ, get a good report at the end of the year. ವರ್ಷದ ಕೊನೆಯಲ್ಲಿ ಒಳ್ಳೆಯ ಒಂದು ವರದಿಯನ್ನು ಕೂಡ ನಾವು ಪಡೆದುಕೊಳ್ಳುತ್ತೇವೆ. But when it comes to the church, ಆದರೆ ಸಭೆಯ ವಿಷಯಕ್ಕೆ ಬರುವಾಗ completely different attitude. ಸಂಪೂರ್ಣವಾಗಿ ವ್ಯತ್ಯಾಸವುಳ್ಳಂತ ಮನೋಭಾವ. People go to work when they are aches and pains in their body. ಜನರು ತಮ್ಮ ಮೈ ಕೈ ನೋವು ಇಟ್ಟಿಕೊಂಡಾಗಿಯೂ ಸಹ ಕೆಲಸಕ್ಕೆ ತೆರಳುತ್ತಾರೆ. So many sickness in their body. They go to work, slog. It's not easy. ಅವರು ದೇಹದಲ್ಲಿ ಅನಾರೋಗ್ಯವನ್ನು ಹೊಂದಿದ್ರು ಕೂಡ ತೆವಳಿಕೊಂಡಾದ್ರೂ ಕೂಡ ಕೆಲಸಕ್ಕೆ ಹೋಗ್ತಾರೆ. ಅದು ಅಷ್ಟು ಸುಲಭ ಆಗಿರೋದಿಲ್ಲ. Rain, sunshine, they go. ಅವರು ಸೂರ್ಯ ಇರಲಿ ಅಥವಾ ಮಳೆ ಬರ್ತಾ ಇರಲಿ ಕೆಲಸಕ್ಕೆ ಹೋಗ್ತಾನೆ ಇರ್ತಾರೆ. You know why? Money. ಯಾಕೆ ಗೊತ್ತಾ? ಹಣಕ್ಕಾಗಿ. Ask yourself another question. ಮತ್ತೊಂದು ಪ್ರಶ್ನೆಯನ್ನ ನಿಮಗೆ ನೀವೇ ಕೇಳಿಕೊಳ್ಳ್ರಿ. If somebody asked you to do something for this church and promised to give you 1,000 rupees for one day's work, would you do a little more? ನಿಮಗೆ ಯಾರಾದರೂ ಬಂದು ಈ ರೀತಿ ಹೇಳುವಾಗ, ಈ ಸಭೆಗೆ ನೀವು ಒಂದು ದಿನಕ್ಕಾಗಿ ಕೆಲಸ ಮಾಡಿದರೆ ನಿಮಗೆ 1,000 ರೂಪಾಯಿ ಕೊಡ್ತೀನಿ ಅಂತ ಮಾತು ಕೊಡುವಾಗ ನೀವು ಹೆಚ್ಚು ಕೆಲಸ ಮಾಡ್ತೀರಾ? You mean you do something for money? ಅಂದರೆ ನೀವು ಹಣಕ್ಕಾಗಿ ಏನಾದರೂ ಒಂದನ್ನ ಮಾಡುವವರಾಗಿದ್ದೀರಾ? That you wouldn't do for God freely? ದೇವರಿಗಾಗಿ ನೀವು ಉಚಿತವಾಗಿ ಮಾಡಲು ಹೋಗೋದಿಲ್ವಾ? Then I have to ask you another question. ನಂತರ ನಾನು ನಿಮಗೆ ಮತ್ತೊಂದು ಪ್ರಶ್ನೆಯನ್ನ ಕೇಳಬೇಕಾಗುತ್ತದೆ. Are you born again? ನೀವು ಹೊಸದಾಗಿ ಹುಟ್ಟಿದ್ದೀರಾ? Are you really born again? ನೀವು ನಿಜವಾಗಿಯೂ ಹೊಸದಾಗಿ ಹುಟ್ಟಿದ್ದೀರಾ? Or you just got a little whitewash of religion? ಅಥವಾ ನೀವು ಕೇವಲ ಧಾರ್ಮಿಕತೆಯ ಬಣ್ಣವನ್ನು ಅಂದರೆ ಧಾರ್ಮಿಕತೆಯ ನಾಮಫಲಕವನ್ನು ಹಾಕಿಕೊಂಡಿದ್ದೀರಾ? I believe you can sit 30 years in this church and not be born again. ನಾನು ನಂಬುತ್ತೇನೆ ಈ ಸಭೆಯಲ್ಲಿ ನೀವು 30 ವರ್ಷ ಕುಳಿತುಕೊಂಡ್ರೂ ಕೂಡ ಹೊಸದಾಗಿ ಹುಟ್ಟಿರದೇ ಇರುವಂತ ಸಾಧ್ಯತೆ ಇದೆ. I believe that. ನಾನು ನಂಬುತ್ತೇನೆ ಅದನ್ನ. Or you were once and you lost your salvation. ಅಥವಾ ನೀವು ಒಂದು ಬಾರಿ ರಕ್ಷಣೆ ಹೊಂದಿದ್ರಿ ಆದ್ರೆ ಈಗ ರಕ್ಷಣೆಯನ್ನ ಕಳೆದುಕೊಂಡಿರುವಂತ ಸಾಧ್ಯತೆ ಇದೆ. Because ಯಾಕಂದ್ರೆ where there's life, there's growth. ಎಲ್ಲಿ ಜೀವ ಇರತ್ತಲ್ಲ ಅಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಇದ್ದೇ ಇರುತ್ತದೆ. If I take a stone
and put it underground. ಒಂದು ವೇಳೆ ನಾನು ಒಂದು ಕಲ್ಲನ್ನು ತೆಗೆದುಕೊಂಡು ಭೂಮಿಯ ಒಳಗಡೆ ಇಡುವಾಗ ಅಥವಾ ಹಾಕುವಾಗ, And I take a seed and put it underground. ಅದೇ ತರ ಒಂದು ಬೀಜವನ್ನ ತೆಗೆದುಕೊಂಡು ಭೂಮಿಯ ಒಳಗಡೆ ಹಾಕುವಾಗ, And I come back after 10 years. ನಾನು 10 ವರ್ಷದ ನಂತರ ವಾಪಸ್ ಹಿಂತಿರುಗಿ ಬಂದ್ರೆ The stone will be the same size. ಕಲ್ಲು ಅದೇ ಗಾತ್ರದಲ್ಲಿಯೇ ಇರುತ್ತದೆ. I come back after 50 years. The stone will be the same size. 50 ವರ್ಷದ ನಂತರ ಬಂದರೂ ಕೂಡ ಆ ಕಲ್ಲು ಅದೇ ಗಾತ್ರದಲ್ಲಿಯೇ ಇರುತ್ತದೆ. But the tree would have produced, say it's a mango tree or something. ಆದರೆ ಮರ ಬಹಳಷ್ಟು ಉತ್ಪತ್ತಿಯನ್ನ ಕೊಟ್ಟಿರುತ್ತದೆ. ಒಂದು ಮಾವಿನ ಹಣ್ಣಿನ ಮರ ಅಂತ ತಿಳಿದುಕೊಳ್ಳ್ರಿ, Or a coconut tree. It would have blessed so many people. ಅಥವಾ ತೆಂಗಿನ ಮರ ಅಂತ ಅಂದ್ಕೊಳ್ರಿ, ಅದು ಹೆಚ್ಚಿನ ಜನರನ್ನ ಆಶೀರ್ವದಿಸಿರುತ್ತದೆ. One's got life, the other's dead. ಆ ರೀತಿಯಾಗಿ ಒಬ್ಬರು ಜೀವದಿಂದ ಇರುತ್ತಾರೆ, ಇತರರು ಸತ್ತು ಹೋಗಿರುತ್ತಾರೆ. Where there's no growth, it's death. ಎಲ್ಲಿ ಬೆಳವಣಿಗೆ ಇಲ್ವಲ್ಲ ಅಲ್ಲಿ ಮರಣ. Where there's life, there's always growth. ಎಲ್ಲಿ ಜೀವ ಎಂಬುವಂಥದ್ದು ಇರುತ್ತಲ್ಲ ಅಲ್ಲಿ ಬೆಳವಣಿಗೆ ಅಥವಾ ಅಭಿವೃದ್ಧಿ ಅನ್ನುವಂಥದ್ದು ಇದ್ದೇ ಇರುತ್ತೆ. And trees that go to bless others. ಆ ಮರವು ಇತರ ಜನರನ್ನ ಆಶೀರ್ವದಿಸುತ್ತಾ ಹೋಗುತ್ತದೆ. I'm just trying to challenge you. I'm not trying to condemn anybody. I just want to say that ನಾನು ಇಲ್ಲಿ ಯಾರನ್ನೂ ಕೂಡ ಖಂಡಿಸಲು ಇಲ್ಲ, ನಾನು ನಿಮ್ಮನ್ನು ಸವಾಲುಗೊಳಿಸುವಂತ ಪ್ರಯತ್ನದಲ್ಲಿದ್ದೇನೆ. it's in your own interest I say that. Think if you had a child at home. ನಾನು ನಿಮ್ಮ ಸ್ವಂತ ಆಸಕ್ತಿಯ ಮೇರೆಗೆ ಇದನ್ನು ಹೇಳುತ್ತಿದ್ದೇನೆ. ಒಂದು ಯೋಚನೆ ಮಾಡ್ರಿ, ನಿಮ್ಮ ಮನೆಯಲ್ಲಿ ಒಂದು ಮಗು ಇತ್ತು ಅಂತ. 15 years old, 20 years old girl. 15 ವರ್ಷದ ಅಥವಾ 20 ವರ್ಷದ ಒಬ್ಬ ಹುಡುಗಿ ನಿಮ್ಮ ಮನೆಯಲ್ಲಿ ಇದ್ದಳು ಅಂತ ಅಂದುಕೊಳ್ರಿ. Just sits around crossing her legs in the sitting room. ಆಕೆ ಆರಾಮಾಗಿ ಕೂತ್ಕೊಂಡು ತನ್ನ ಕಾಲನ್ನ ಚಾಚಿ ಒಂದು ಕೋಣೆಯಲ್ಲಿ ವಿಶ್ರಾಂತಿಯಲ್ಲಿದ್ರೆ, Making the mother slog and slog and slog and slog away in the kitchen. ತನ್ನ ತಾಯಿಯನ್ನ ಅಡುಗೆ ಮನೆಯಲ್ಲಿಯೇ ಕಷ್ಟಪಡುವಂತೆ ಮಾಡಿ ಬಿಟ್ಟಿದ್ದಲ್ಲಿ, Wouldn't you say she's a useless girl? ನೀವು ಹೇಳೋದಿಲ್ವಾ ಆಕೆಯು ಪ್ರಯೋಜನಕ್ಕೆ ಬಾರದ ಒಬ್ಬ ಹುಡುಗಿ ಅಂತ? That's all I'm saying. ಅಷ್ಟೇ ನಾನು ಇಲ್ಲಿ ಹೇಳುತ್ತಿರುವಂತದ್ದು. When other people are slogging, supposing you have a number of children and 2 or 3 are slogging or ಇತರ ಜನರು ಶ್ರಮ ವಹಿಸುತ್ತಲೇ ಇರುತ್ತಾರೆ. ಒಂದು ಮನೆಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಮಕ್ಕಳಿರ್ತಾರೆ, ಆದರೆ ಒಬ್ಬರು ಅಥವಾ ಇಬ್ಬರು ಮಾತ್ರ ಶ್ರಮ ಪಡ್ತಿರ್ತಾರೆ. 1 or 2 are slogging away in the house and the others are just ಇಡೀ ಮನೆಯಲ್ಲಿ ಒಬ್ಬ ಅಥವಾ ಇಬ್ಬರು ಶ್ರಮ ಪಡ್ತಿರ್ತಾರೆ, ಇನ್ನ ಕೆಲವರು ಆರಾಮಾಗಿರ್ತಾರೆ, lazily sitting there, coming to eat and then going to sleep. ಸೋಮಾರಿಗಳಾಗಿ ಕೂತಿರ್ತಾರೆ, ಊಟ ಮಾಡಲು ಮಾತ್ರ ಎದ್ದು ಬರ್ತಾರೆ, ನಂತರ ಹೋಗಿ ಮತ್ತೆ ಮಲಗಿ ಬಿಡ್ತಾರೆ. You'd say, what type of home is this? ನೀವು ಹೇಳ್ತೀರಿ ಎಂತಹ ಮನೆ ಅಥವಾ ಕುಟುಂಬ ಇದು ಅಂತ. Only some of the children do all the work? ಕೇವಲ ಕೆಲವು ಮಕ್ಕಳು ಮಾತ್ರ ಎಲ್ಲಾ ಕೆಲಸವನ್ನ ಮಾಡಬೇಕಾ? It should not be like that in the church. ಸಭೆಯಲ್ಲಿ ಆ ರೀತಿಯಾಗಿ ಇರಲೇಬಾರದು. I want to say to all of you in Jesus' name, every one of us can do something. ಯೇಸುವಿನ ನಾಮದಲ್ಲಿ ಎಲ್ಲರಿಗೂ ನಾನು ಹೇಳ ಬಯಸುತ್ತೇನೆ, ಪ್ರತಿಯೊಬ್ಬರು ಕೂಡ ಏನಾದರೂ ಒಂದನ್ನ ಮಾಡಬಹುದಾಗಿದೆ For the church. ಸಭೆಗೋಸ್ಕರವಾಗಿ. I don't know what. ಅದು ಏನು ಅಂತ ನನಗೂ ಗೊತ್ತಿಲ್ಲ. Ask God to show you what you can do. ನೀವು ಏನು ಮಾಡಲಿಕ್ಕೆ ಸಾಧ್ಯ ಎಂಬುದನ್ನ ದೇವರ ಬಳಿಯಲ್ಲಿ ಕೇಳಿಕೊಳ್ಳ್ರಿ. It could be practical, could be some other way. ಅದು ಪ್ರಾಯೋಗಿಕವಾಗಿ ಇರಬಹುದು ಅಥವಾ ಇನ್ಯಾವುದೋ ವಿಧದಲ್ಲಿ ಇರಬಹುದು. God will show you. ದೇವರು ಅದನ್ನ ನಿಮಗೆ ತೋರಿಸುತ್ತಾರೆ. And if you say, Lord, I offer myself. ನೀವು ಈ ರೀತಿಯಾಗಿ ಹೇಳುವಾಗ, ಕರ್ತರೆ ನನ್ನನ್ನೇ ನಾನು ಸಮರ್ಪಿಸಿಕೊಳ್ಳುತ್ತೇನೆ, Please help me to be committed to this church ನನಗೆ ಸಹಾಯ ಮಾಡ್ರಿ, ಈ ಒಂದು ಸಭೆಗೆ ನನ್ನನ್ನು ನಾನು ಒಪ್ಪಿಸಿಕೊಡುವಂತೆ. and no longer to tell lies at the breaking of bread, ರೊಟ್ಟಿ ಮುರಿಯುವಂತ ಸಂದರ್ಭದಲ್ಲಿ ನಾನು ಸುಳ್ಳು ಹೇಳುವಂತ ಪ್ರಸಂಗ ಎದುರಾಗಬಾರದು. but to really mean what I say today. We who are many are one bread. ಇವತ್ತು ನಾನು ಹೇಳುವಂಥದ್ದು ನಿಜ ಆಗಬೇಕು ಸ್ವಾಮಿ, ನಾವೆಲ್ಲರೂ ಅನೇಕರಿದ್ದೇವೆ ಆದರೆ ಒಂದೇ ದೇಹದಂತಿದ್ದೇವೆ ಎಂಬುದಾಗಿ I believe that. ನಾನು ನಂಬುತ್ತೇನದನ್ನ. From your earliest age you can do that. ನೀವು ನಿಮ್ಮ ಚಿಕ್ಕ ವಯಸ್ಸಿನಿಂದಲೇ ಇದನ್ನ ಮಾಡಬಹುದಾಗಿದೆ. See, when I started serving, I didn't know how to preach. ನಾನು ಸೇವೆ ಮಾಡಲು ಪ್ರಾರಂಭಿಸಿದಾಗ ನನಗೆ ಮೊದಲು ತಿಳಿದಿರಲಿಲ್ಲ ಹೇಗೆ ನಾನು ಬೋಧನೆ ಮಾಡಬೇಕು ಎಂಬುದಾಗಿ. But I said, Lord, I can serve rice and sambar. ನಾನು ಹೇಳಿದೆ ಕರ್ತರಿಗೆ, ಕರ್ತರೆ ನಾನು ಅನ್ನ ಮತ್ತು ಸಾಂಬಾರನ್ನ ಬಡಿಸಬಲ್ಲೆ ಎಂಬುದಾಗಿ. I can't cook it. ನಾನು ಅದನ್ನ ತಯಾರು ಮಾಡಲು ಆಗೋದಿಲ್ಲ ನನ್ನ ಕೈಲಿ. Nobody will eat what I cook, but if I can serve it. ನಾನು ಒಂದು ವೇಳೆ ಅಡುಗೆ ತಯಾರು ಮಾಡಿಬಿಟ್ರೆ ಯಾರು ತಿನ್ನದೇ ಇರುವಂತ ಸಾಧ್ಯತೆ ಇರುತ್ತದೆ, ಹಾಗಾಗಿ ನಾನು ಅದನ್ನ ಬಡಿಸಬಲ್ಲೆ ಇತರರಿಗೆ. So I would always volunteer there. ಹಾಗಾಗಿ ನಾನು ಯಾವಾಗಲೂ ನನ್ನ ಸ್ವ ಇಚ್ಛೆಯಿಂದ ಅಲ್ಲಿ ಇರ್ತಿದ್ದೆ, To serve rice and sambar in ಆ ಒಂದು ಅನ್ನ ಮತ್ತು ಸಾಂಬಾರನ್ನ ಬಡಿಸುವಂತ ವಿಷಯದಲ್ಲಿ. the
conferences and churches. I just go down the line and do that. And ಕಾನ್ಫರೆನ್ಸ್ ಕೂಟಗಳಲ್ಲಾಗಬಹುದು ಅಥವಾ ಸಭೆಗಳಲ್ಲಿ ಆಗಬಹುದು, ನಾನು ಸಾಲಿನಲ್ಲಿ ನಿಂತು ಅದನ್ನ ಮಾಡ್ತಾ ಇದ್ದೆ. do it all the time. That's how I began serving the Lord. ಎಲ್ಲಾ ಸಮಯದಲ್ಲಿ ನಾನು ಹಾಗೆ ಮಾಡ್ತಾ ಇದ್ದೆ. ಆ ರೀತಿಯಾಗಿ ನಾನು ನನ್ನ ಸೇವೆಯನ್ನ ಆರಂಭಿಸಿದ್ದು. So there's always something we can do instead of ನಾವು ಯಾವಾಗಲೂ ಏನಾದರೂ ಒಂದನ್ನ ಮಾಡುವಂತ ವಿಷಯ ಇದ್ದೇ ಇರುತ್ತದೆ. sitting like Maharajas and Maharanis. ನಾವು ಮಹಾರಾಜ ಅಥವಾ ಮಹಾರಾಣಿ ರೀತಿಯಲ್ಲಿ ಕೂತುಕೊಂಡು ಹೋಗದೆ Be a servant. Be a servant. Jesus was a servant. ಸೇವಕರಾಗಿರ್ರಿ, ಸೇವಕರಾಗಿರೋಣ. ಯೇಸು ಸ್ವಾಮಿಯು ಸೇವಕರಾಗಿದ್ರು. The more you seek to serve, and it's never too old. You're never too old to serve. ನೀವು ಹೆಚ್ಚು ಸೇವೆ ಮಾಡಲು ಹುಡುಕಿದಾಗ ಸೇವೆ ಮಾಡುವಂತ ವಿಷಯದಲ್ಲಿ ಎಂದಿಗೂ ಕೂಡ ವಯಸ್ಸು ಆಗೋದಿಲ್ಲ, ಅಂದರೆ ಅಷ್ಟು ಕಷ್ಟ ಅನ್ಸೋದಿಲ್ಲ. I'm still young enough to serve rice and sambar today. ನಾನು ಇವತ್ತು ಕೂಡ ಅನ್ನ ಮತ್ತು ಸಾಂಬಾರ್ ಬಡಿಸುವಂತ ವಿಷಯದಲ್ಲಿ ವಯಸ್ಸುಳ್ಳವನಾಗಿದ್ದೇನೆ. Only thing, nobody let me. That's the only problem. ಒಂದೇ ಸಂಗತಿ ಏನಪ್ಪಾ ಅಂದ್ರೆ ಯಾರು ಕೂಡ ನನ್ನನ್ನ ಬಡಿಸುವಂತೆ ಬಿಡೋದಿಲ್ಲ, ಅದೇ ಸಮಸ್ಯೆ. Otherwise, I'd be glad to serve all of you even today. ಇಲ್ಲ ಅಂದರೆ ಇವತ್ತು ಕೂಡ ನಾನು ಸಂತೋಷ ಪಡ್ತೇನೆ ನಿಮಗೆಲ್ಲರಿಗೂ ಬಡಿಸಲು. I don't think there's anything undignified about that. I think it's very dignified. ಅದರಲ್ಲಿ ಏನು ಘನತೆ ಇಲ್ಲ ಅಂತ ನಾನು ನೆನೆಸೋದಿಲ್ಲ. ಇದು ಬಹಳ ಘನತೆ ಉಳ್ಳಂತ ಕೆಲಸ. To serve others? ಇತರರಿಗೆ ಸೇವೆ ಮಾಡುವಂತದ್ದು. Yeah, sure. Let's have that spirit of Jesus. ನಿಶ್ಚಯವಾಗಿ ಯೇಸುವಿನ ಆತ್ಮವನ್ನ ನಾವೆಲ್ಲರೂ ಹೊಂದಿಕೊಳ್ಳೋಣ. It's the spirit of a servant in the church. ಸಭೆಯಲ್ಲಿ ಸೇವಕನ ಆತ್ಮವನ್ನ ಹೊಂದಿಕೊಳ್ಳುವವರಾಗಿರೋಣ. Let's give thanks for the bread. ರೊಟ್ಟಿ ಮುರಿಯುವಿಕೆಗಾಗಿ ನಾವು ಕೃತಜ್ಞತೆಗಳನ್ನ ಸಲ್ಲಿಸುವವರಾಗಿರೋಣ.